ನಾವು ಕಠೋಪನಿಷತ್ತಿನ 2ನೇ ವಲ್ಲಿಯ ಆತ್ಮನ ಲಕ್ಷಣ ಹೇಳುವಂತ ಭಾಗವನ್ನ ನಿನ್ನೆ ನೋಡ್ತಾ ಇದೀವಿ. 20ನೇ ಶ್ಲೋಕವನ್ನ ನೋಡಿದ್ವಿ ನಾವು ನಿನ್ನೆ. ಆ 20ನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು ಅಂದ್ರ, ಆತ್ಮತತ್ವ ಹೆಂಗದ ಅಂದ್ರ ಅನೋರಣೀಯ ಮಹತೋಮಹೀಯ ಆತ್ಮಾಶ್ಯ ಜಂತೋ ನೀತೋ ಗೋರಾಯ ತಮ್ ಅಕ್ರತು ಪಶ್ಯತಿ ವೀತಶೋಕೋ ಧಾತು ಪ್ರಸಾದಾತ್ ಮಹಿಮಾನಂ ಆತ್ಮನಃ. ಅವ ಅಣುವಿಗಿಂತ ಅಣುವಾಗಿದ್ದಾನೆ ಅಂದ್ರೆ ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗಿದ್ದಾನೆ ಅಂದ್ರೆ ಸಣ್ಣವಲ್ಲ. ಹೆಂಗ ಸೂಕ್ಷ್ಮ ಆಗ್ತದ ಹಂಗ ವ್ಯಾಪಕ ಆಗ್ತು ಅಂತ ಹೋಗ್ತದ. ಮಹತ್ಗಿಂತ ಮಹತ್ ಅಂತಂದ್ರೆ ಎಲ್ಲ ದೊಡ್ಡದಕ್ಕಿಂತ ಇವ ದೊಡ್ಡವದಾನ ಅಂತ. ಇವನಷ್ಟು ದೊಡ್ಡವರೇ ಯಾರಿಲ್ಲ, ಆತ್ಮನಷ್ಟು ದೊಡ್ಡವರೇ ಯಾರಿಲ್ಲ. ಆತ್ಮನು ಈ ಜೀವಿಗಳ ಹೃದಯದಲ್ಲಿ ಅಂದ್ರೆ ಮನಸ್ಸಿನಲ್ಲಿ ಇಡಲ್ಪಟ್ಟಿದ್ದಾನೆ. ಅವನ ವಾಸಸ್ಥಾನ. ಅವನನ್ನು ಅಕೃತವಾದವನು, ಅಕ್ರತು ಅಂದ್ರೇನ್ರಿ, ಆಶಾರಹಿತನಾದವನು, ವೈರಾಗ್ಯಶೀಲನಾದವನು, ಅಥವಾ ಈ ಲೌಕಿಕ ಭೋಗ ಭಾಗ್ಯಗಳಲ್ಲಿ ಆಸಕ್ತಿ ಇಲ್ಲದಾತನು. ಅಕೃತುಹು ಅನ್ಬೇಕು. ಅಕೃತುಹು ಅವನು ಕಂಡುಕೊಳ್ಳುತ್ತಾನೆ. ಎದರಿಂದ ಕಂಡುಕೊಳ್ತಾನ? ಧಾತು ಪ್ರಸಾದದಿಂದ. ಧಾತು ಅಂದ್ರೆ ಏನ್ರಿ? 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಶರೀರ, ಇವೆಲ್ಲ ಕೂಡಿಸಿ ಒಂದ್ ಹೆಸರಿಟ್ಬಿಟ್ರ ಧಾತು. ಧಾತು ಪ್ರಸಾದದಿಂದ. ಪ್ರಸಾದ ಅಂದ್ರೆ ಏನ್ರಿ? ಅನುಗ್ರಹ. ಅನುಗ್ರಹ ಅಂದ್ರೆ ಏನ್ರಿ? ಅವುಗಳ ಅನುಕೂಲ ಸ್ಥಿತಿ ಇರ್ಬೇಕು. ಇಂದ್ರಿಯಗಳಿಗೆ ನಾವು ಹೇಳ್ದಂಗೆ ಕೇಳಬೇಕು, ಅವುಗಳ ಹೇಳ್ದಂಗೆ ನಾವು ಕೇಳಬಾರದು. ಅವು ಶಾಂತ ಇರ್ಬೇಕು, ಅವು ಗದ್ದಲ ಮಾಡಬಾರ್ದು ಅಂತ ಒಂದು ಪ್ರಶಾಂತ ವಾತಾವರಣದ ಇದ್ದಾಗ ಮಾತ್ರ ಆತ್ಮತತ್ವ, ಅವ ತನ್ನ ಹೃದಯದಲ್ಲಿ ಇರುವಂತ ಆತ್ಮತತ್ವವನ್ನು ಅಕೃತವಾದವ ಕಂಡುಕೊಳ್ತಾನೆ. ಆತ್ಮನ ಮಹಿಮೆಯನ್ನು ಕಂಡುಕೊಂಡ ನಂತರ ಏನಾಗ್ತದ್ರಿ ಅಂದ್ರ ಶೋಕವಿಲ್ಲದವನಾಗುತ್ತಾನೆ. ವೀತ ಶೋಕ ಭವತಿ. ಶೋಕವನ್ನು ಕಳೆದುಕೊಂಡವನಾಗುತ್ತಾನೆ. ಅಂದ್ರೆ ಏನರ್ಥ? ಈ ಸಂಸಾರದ ದುಃಖ ಏನದ, ಆ ದುಃಖ ಅವನಿಂದ ಓಡೋಗ್ತದೆ. ಕತ್ತಲೆ ಯಾವಾಗ ಓಡೋಗ್ತದೆ? ಬೆಳಕು ಬರುತ್ತೆ ಓಡೋಗ್ತದೆ. ಹಂಗ ಈ ಅಜ್ಞಾನ ಓಡಿ ಹೋತು ಅಂದ್ರ ಅಜ್ಞಾನಜನ್ಯವಾದಂತ ಈ ತೊಗಲು ಬಾವಲಿ ಸ್ವರೂಪದಿದ್ದಂತ ಈ ದುಃಖಗಳು ಕೂಡ ಅಜ್ಞಾನ ಎಲ್ಲದ ಅಲ್ಲೇ ಬರ್ತಾವ್ರಿ. ಅವು ಕತ್ಲೆ ಎಲ್ಲದ ಅಲ್ಲೇ ಈ ತೊಗಲು ಬಾವಲಿ ಇವೆಲ್ಲ ವಾಸ ಮಾಡೋ ಸ್ಥಳ ಕತ್ತಲದಲ್ಲೇ ವಾಸ ಮಾಡ್ತಾವ. ಅವೆಲ್ಲವೂ ಬೆಳಕು ಯಾವಾಗ ಬರ್ತು, ಗೂಗಿ ಗೂಗಿ ಎಲ್ಲಿ ವಾಸ ಮಾಡ್ತದೆ? ಕತ್ತಲ. ಬೆಳಕಂದ್ರೆ ಆಗಿ ಬರೋದಿಲ್ಲ. ಅವು ಓಡೋಗ್ಬಿಡ್ತಾವ, ದುಃಖಗಳು ಓಡೋಗ್ಬಿಡ್ತಾವ. ವೀತ ಶೋಕೋ ಭವತಿ. ಶೋಕಗಳಿಲ್ಲದವನಾಗುತ್ತಾನೆ ಅನ್ನುವಂತ ಮಾತಿನ ವಿಶೇಷ ಅರ್ಥವನ್ನ ನಿನ್ನೆ ನೋಡಿದ್ವಿ. ಅದನ್ನ ಇನ್ನು ವಿಸ್ತಾರವಾಗಿ ಇನ್ನೊಂದು ಶ್ಲೋಕದಿಂದ ಅದೇ ಅರ್ಥವನ್ನ ಇನ್ನೊಂದು ಶ್ಲೋಕದಿಂದ ಯಮಧರ್ಮರಾಯ ನಚಿಕೇತನ ಕುರಿತು ಹೇಳ್ತಾ ಇದ್ದಾನ. 21ನೇ ಶ್ಲೋಕ ನೋಡ್ರಿ. ಆಶಿನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವದಃ ಕಸ್ತಂ ಮದಾಮದಂ ದೇವಂ ಮದನ್ಯೋ ಜ್ಞಾತುರ್ಮರ್ಹತಿ. ಆಶೀನಃ ವೃಜತಿ. ಕುಂತ್ಕೊಂಡಾನಂತ, ಆಶೀನ ಆಗ್ಯಾನಂತ. ವ್ರಜತಿ ಅಂತ ಏನ್ ಮಾಡ್ತಾನಂತ? ಹೋಗ್ತಾನಂತ. ಎಲ್ಲಿ ಬೇಕಲ್ಲಿ ಹೋಗ್ತಾನಂತ. ಕುಂತಾನಂತ, ಹೋಗ್ತಾನಂತ. ಶಯನಃ ಯತಿ ಸರ್ವತಃ ಅಂತ ಮನಿಕೊಂಡಾನಂತ, ಅಡ್ಡಯ್ಯನಂತ. ಆದ್ರೆ ಏನ್ ಮಾಡ್ತಾನಂತ? ಎಲ್ಲ ಕಡೆ ಹೋಗ್ತಾನಂತ. ಕಹ ಯಾರು? ಹೂ ಮದಸ್ಯ ಮದನ್ಯ, ನನ್ನನ್ನು ಬಿಟ್ಟು ಮತ್ತೊಬ್ಬರು ಯಾರು?
ಜ್ಞಾತು ಅರ್ಹತಿ. ಇದನ್ನ ನನ್ನ ಈ ಆತ್ಮತತ್ವವನ್ನು ನೋಡ್ಲಿಕ್ಕೆ ಸಾಮರ್ಥ್ಯ ಉಳ್ಳವ್ರು ಯಾರದಾರ ನನಗಿಂತ ಬೇರೆಯವರು ಅಂತಾನೆ ಯಮಧರ್ಮರಾಯ. ಯಾರನ್ನ? ತಮ್ಮ ದೇವಂ, ಆ ಆತ್ಮತತ್ವವನ್ನ, ಆ ಸ್ವಯಂ ಪ್ರಕಾಶ ಚಿದ್ರೂಪ ಆತ್ಮನನ್ನ ನನ್ ಬಿಟ್ಟು ಉಳಿದವ್ರು ಯಾರಿಗಾದ್ರು ಗ್ರಹಣ ಮಾಡ್ಲಿಕ್ಕೆ ಸಾಧ್ಯದ ಅಂತ ಯಮಧರ್ಮರಾಯ ಅನ್ನಕತ್ತಾನ ನೋಡ್ರಿ. ಮದಾಮದಂ ವಿಚ್ ಇಸ್ ಜಾಯ್ಫುಲ್ ಅಂಡ್ ಜಾಯ್ಲೆಸ್. ಮದಂ ಅಂದ್ರ ಜಾಯ್, ಅಮದಂ ಅಂದ್ರ ಜಾಯ್ಲೆಸ್. ಅದು ಹೆಂಗತ್ತದ? ಅದು ಆನಂದದಾಯಕನೂ ಅದ, ಅದು ದುಃಖದಾಯಕನೂ ಅದ ಅಂತ ನೋಡ್ರಿ. ಏನಂತ ಕೇಳ್ರಿ. ಕೂತುಕೊಂಡು ದೂರ ಹೋಗುತ್ತಿರುವ, ಮಲಗಿಕೊಂಡು ಎಲ್ಲಾ ಕಡೆಯಲ್ಲಿಯೂ ಹೋಗುತ್ತಿದ್ದಾನೆ. ಮದ ಅಮದ ಸ್ವರೂಪನಾದ ಆ ದೇವನನ್ನು ನನಗಿಂತ ಬೇರೆಯವನು ಯಾವನು ತಿಳಿದಾನು? ನನಗಿಂತ ಬೇರೆ ಯಾವನು ಸಾಧ್ಯದ ತಿಳಿಯಾಕ? ಇದರ ವಿಶೇಷ ಅರ್ಥವನ್ನ ಬಹಳ ಚಂದ ಯಾರಪ್ಪರು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನಿಧಾನ ಹೇಳಂತ ಯಾರು ನಿನ್ನೆ ನಮ್ಮ ಕಲ್ಯಾಣ ಶೆಟ್ಟರು ನಿಧಾನವಾಗಿ ಹೇಳ್ತೀನಿ. ಮತ್ತು ವಿಷಯನೂ ಬಹಳ ಸೂಕ್ಷ್ಮದ, ನಿನ್ನೆಗಿನ ಸೂಕ್ಷ್ಮದ. ಸರಿ ಸರಿ ಸರ್, ಇರ್ಲಿ ಸರ್. ನಮ್ದು ಏನೋ ಗಾಡಿ ಸ್ಪೀಡ್ ಐತಲ್ಲ, ಎಷ್ಟು ಕಡಿಮೆ ಮಾಡಿದ್ರು ಸ್ಪೀಡ್ ನಿಮ್ಗೆ ಸ್ಪೀಡ್ ಆಸಾಗತ್ತೈತೆ. ಅದ ಮತ್ತೊಂದೇನಿಲ್ಲ. ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ಟು ಸ್ಲೋ ಡೌನ್ ಮೈ ಸ್ಪೀಡ್, but even then it is somewhat race like that. Okay, no problem. This is a very very subtle verse and needs to be carefully studied. ಇದರಲ್ಲಿ ಈ ಒಂದು ಮಾತುಗಳು ಹೆಂಗದಾವ ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥನಾಗುದಿಲ್ಲ. ಆ ನಮ್ಮನೆ ಮಾತುಗಳದಾವ ಅಂತ ಹೇಳ್ತಾನೆ. ಬಹಳ ಸೂಕ್ಷ್ಮ ವಿಚಾರಗಳದಾವ. And understood Lord Yama talks about two aspects of Atma. ಆತ್ಮನ ಸ್ವರೂಪವನ್ನು ಕುರಿತು ಈಗ ಹೇಳಿದ್ನಲ್ಲ, ಇನ್ನೂ ಒಂದು ಎರಡು ಮಾತುಗಳನ್ನು ಹೇಳವಲ್ಲ ಈ ಶ್ಲೋಕದಲ್ಲಿ. ಹೆಂಗದ ನಾವು ಆತ್ಮತತ್ವ, ಹೆಂಗದ ನಮ್ಮ ಸ್ವರೂಪ, ಹೆಂಗದ ಅನ್ನುವಂಥದ್ದು ಯಮಧರ್ಮರಾಯ ಮತ್ತೊಂದು ಎರಡು ವಿಶೇಷಣಗಳಿಂದ ಈ ಶ್ಲೋಕದಲ್ಲಿ ಹೇಳಾಗತ್ತಾನೆ. ಏನ್ ಹೇಳಾಗತ್ತಾನ ಅಂದ್ರೆ, the all pervading consciousness has no specific location. ಒಂದು ಸಾಮಾನ್ಯ ಚೇತನದ ಆತ್ಮತತ್ವದಲ್ಲಿ ಇದನ್ನ ಸಾಮಾನ್ಯ ವಿಶೇಷ ಅಂತ ತಿಳ್ಕೊಳಕ್ ಮಾಡಿದ್ದ. ಇರೋದು ಒಂದೇ ಚೇತನ, ಮತ್ತೆ ಎರಡು ಅನ್ನಕ್ ಹೋಗ್ಬೇಡ್ರಿ. ತಿಳ್ಕೊಳಕ ಅದ್ರಾಗ ಎರಡು ಭಾಗ ಮಾಡಿದ್ವಿ. ಒಂದು ಸಾಮಾನ್ಯ ಚೇತನ, ಒಂದು ವಿಶೇಷ ಚೇತನ ಅಂತ ಮಾಡಿ. ಈ ಸಾಮಾನ್ಯ ಚೇತನ ಏನದಲ್ಲ, ಇದು ವ್ಯಾಪಕ ತತ್ವ ಅದ. ಇದು ಎಲ್ಲ ಕಡೆನೂ ವ್ಯಾಪಕವಾಗಿ ಇರ್ತದ. ಈ ಸಾಮಾನ್ಯ ಚೇತನಕ್ಕ ಇಂಥ ಒಂದು ಸ್ಥಳದಾಗನ ಐತಿ ಅಂತ ಹೇಳಕ್ ಬರೋದಿಲ್ಲ. ಯಾಕ? ಅದು ವ್ಯಾಪಕ ಅದ. ಆದ್ರಿಂದ ಅದಕ್ಕ ಒಂದು ನಿರ್ದಿಷ್ಟವಾದ ಸ್ಥಳ ಹೇಳಕ್ ಬರುವುದಿಲ್ಲ. ಈ ಒಂದು ಸಾಮಾನ್ಯ ಚೇತನವನ್ನ ಜನರು ಯಾವಾಗ ಅನುಭವಿಸ್ತಾರಂತಂದ್ರೆ ಸುಷುಪ್ತಿ ಕಾಲದಲ್ಲಿ ನಾವು ಅನುಭವ ಮಾಡ್ತೀವಿ. ಸುಷುಪ್ತಿ ಕಾಲದಲ್ಲಿ ಅಂದ್ರೆ ಗಾಢ ನಿದ್ರೆಯಲ್ಲಿ ನಾವು ಸಾಮಾನ್ಯ ಚೇತನವನ್ನ ಅನುಭವ ಮಾಡ್ತೀವಿ. ಮತ್ತ ಇದು ನಮ್ಮ ನಿಜವಾದ ಸ್ವರೂಪದ, ಇದು ನಮ್ಮ ನಿಜವಾದ ಸ್ವರೂಪದ. ಆ ನಂತರ ಈ ಸುಷುಪ್ತಿ ಅವಸ್ಥೆಯಿಂದ ನಾವು ಸ್ವಪ್ನಕರ ಬರಲಿ ಅಥವಾ ಜಾಗೃತ ಅವಸ್ಥೆ ಬರ್ತೇವಲ್ಲ, ಅವಾಗ ಏನು ಇರ್ತದಲ್ಲ, ಅವಾಗ ಇರುವಂತಹದ್ದು ವಿಶೇಷ ಚೇತನ. ಆ ವಿಶೇಷ ಚೇತನ ಇದ್ದಾಗ ನಮ್ಗ ಅರಿವು ಅದ ಅಂತ ಅನಿಸ್ತದ. ನಮ್ಗ ಅರಿವು ಅದ ಅನಿಸ್ತದ. ಸುಷುಪ್ತಿ ಒಳಗ ನಮ್ಗ ಅರಿವು ಅದ ಅಂತ ಅನ್ಸುದೇ ನೋಡಿ. ಆ ಅರಿವು ಅದ, ನಾನು ಅರಿವು ಉಳ್ಳವ ಅಂತ ಏನ್ ಅನ್ಸುತ್ತೆ ಅದಕ್ಕಂತಾರ ಆ ಲೋಕಲೈಸೇಷನ್. ಆತ್ಮತತ್ವ ಇರುವಂತ ಸ್ಥಳ ಅದು ಎಲ್ಲದ ಜಾಗೃತ ಮತ್ತು ಸ್ವಪ್ನದಲ್ಲಿ ಅದು ಕಂಡು ಬರ್ತದ. ಆದ್ರ ಸುಷುಪ್ತಿಯಲ್ಲಿ ಕಂಡು ಬರೋದಿಲ್ಲ. ಆದ್ರೆ ಇಲ್ಲಂತಲ್ಲ, ಆ
ಕಂಡು ಬರುವುದಕ್ಕೆ ಏನಂತೀವಿ ನಾವು? ವಿಶೇಷ ಚೇತನ ಅಂತೀವಿ. ಕಂಡು ಬರದನ ಇರುವುದೇನೈತಲ್ಲ ಇನ್ನೊಂದು, ಅದಕ್ಕೆ ಏನಂತೀವಿ? ಸಾಮಾನ್ಯ ಚೇತನ ಅಂತೀವಿ. ಲಕ್ಷ ಕೊಟ್ಟು ಕೇಳಿ. ಯಾವಾಗ ನಾವು ಎಚ್ಚರ ಆಗ್ತೀವಿ ಅವಾಗ ನಮ್ಮ ಮನಸ್ಸು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಮನುಷ್ಯನೊಳಗ ಆತ್ಮತತ್ವ ಪ್ರತಿಫಲನಗೊಳ್ತದೆ. ಆ ಮನುಷ್ಯನಲ್ಲಿ ಅದು ಸೂಕ್ಷ್ಮ ತತ್ವ ಇರುವುದರಿಂದ ಮನಸ್ಸು ಪಂಚಮಹಾಭೂತಗಳ ಸೂಕ್ಷ್ಮವಾದಂತ ಸಾತ್ವಿಕ ಅಂಶಗಳಿಂದ ಮನಸ್ಸಾಗಿರ್ತದೆ. ಸಾತ್ವಿಕ ಅಂಶದಾಗ ಏನಾಗುತ್ತೆ? ಪ್ರತಿಬಿಂಬ ಬೀಳ್ತದೆ. ಈಗ ಒಂದು ಗಾಡಿ ಚಲೋದಂಗ್ ಪಾಲಿಶ್ ಮಾಡಿದ್ರಿ, ಬಣ್ಣ ಹಚ್ಚಿದ್ರಿ ಅಂತಂದ್ರೆ ಪೇಂಟ್ ಆಗ ನಿಮ್ದು ಮುಖ ಕಾಣ್ತದ. ಅದು ನಾವು ಬಣ್ಣ ಪೇಂಟ್ ಹಚ್ಚಿಲ್ಲ ಅಂತಂದ್ರೆ ಅದು ಮುಖ ಇಟ್ಟಂಗಿ ಗೋಳೆಗ ನಮ್ಮ ಮುಖ ಕಾಣುದಿಲ್ಲ. ಅಂದ್ರೆ ಏನು? ಅಲ್ಲಿ ನಾವು ಸೂಕ್ಷ್ಮ ಸತ್ವಗುಣ ಇದ್ದಂತ ಪದಾರ್ಥವನ್ನ ಬಳಸಿ ಲೇಪನ ಮಾಡಿದ್ವಿ ಅಂತ ಅರ್ಥ. ಹಂಗ ನಮ್ಮ ಮನಸ್ಸು ಏನದ? ಪಂಚ ಮಹಾಭೂತಗಳ ಸಾತ್ವಿಕ ಅಂಶದಿಂದ ಆಗಿರುವುದರಿಂದ ಆ ಮನಸ್ಸಿನಲ್ಲಿ ಆತ್ಮನ ಪ್ರತಿಬಿಂಬ ಬೀಳ್ತದೆ. ಆ ಆತ್ಮನ ಪ್ರತಿಬಿಂಬ ಏನ್ ಬೀಳ್ತದಲ್ಲ ಅದಕ್ಕೆ ನಾವ್ ಏನಂತೀವಿ? ಪ್ರತಿಬಿಂಬಿತ ಚೇತನ ಅಂತೀವಲ್ಲ, ಅದೇ ವಿಶೇಷ ಚೇತನ. ಆ ಪ್ರತಿಬಿಂಬ ಏನ್ ಬೀಳ್ತಿರ್ತೈತಲ್ಲ ಅದಕ್ಕೆ ವಿಶೇಷ ಚೇತನ ಅಂತ ಹೇಳಿ. ಅದಕ್ಕಂತಾರ ಆ ವಿಶೇಷ ಚೇತನ ಏನದ, ಆ ಪ್ರತಿಬಿಂಬದ ಚೇತನ ಏನದ, ಅದು ಎಲ್ಲಿ ಪ್ರತಿಫಲನಗೊಂಡದ? ಆ ಮನಸ್ಸಿನಲ್ಲಿ ಪ್ರತಿಫಲನ ಆಗ್ಯದ. ಆ ಏನ್ ಪ್ರತಿಬಿಂಬ ಚೇತನದ ಅದಕ್ಕೆ ನಾವು ವಿಶೇಷ ಚೇತನ ಅಂತೀವಿ. ಇದನ್ನ ನಾವು ಎಲ್ಲಿ ಅನುಭವ ಮಾಡ್ತೀವಿ ಅಂತಂದ್ರೆ ಮನಸ್ಸು ಯಾವಾಗ ಕೆಲಸ ಮಾಡ್ತದ ಅವಾಗ. ಅಂದ್ರೆ ಸುಷುಪ್ತಿ ಬಿಟ್ಟು ಉಳಿದ ಎರಡು ಅವಸ್ಥೆಯೊಳಗೆ ಮನಸ್ಸು ಕೆಲಸ ಮಾಡ್ತದೆ. ಸುಷುಪ್ತಿಯಲ್ಲಿ ಮನಸ್ಸು ತನ್ನ ತಾಯಿಯಾದ ಅವಿದ್ಯೆಯಲ್ಲಿ ಅಡಿಗೆ ನಿದ್ರೆ ಮಾಡ್ತಿರ್ತದೆ. ಅವಾಗ ಅದು ಕೆಲಸ ಮಾಡೋದಿಲ್ಲ ಮನಸ್ಸು. ಜಾಗ್ರತೆ ಮತ್ತು ಸ್ವಪ್ನದಲ್ಲಿ ಕೆಲಸ ಮಾಡ್ತೈತಿ ಮನಸ್ಸು. ಆ ಮನಸ್ಸು ಕೆಲಸ ಮಾಡುವುದಾಗ ಆ ವಿಶೇಷ ಚೇತನ ಏನದ, ಆ ಸಾಮಾನ್ಯ ಚೇತನದ ಪ್ರತಿಬಿಂಬ ಏನದ, ಅದು ವಿಶೇಷ ಚೇತನ ಕೆಲಸ ಮಾಡ್ತದೆ. ಲಕ್ಷ ಕೊಟ್ಟು ಕೇಳಿ. ಈಗ ನೀವು ಬೆಳಿಗ್ಗೆ ಒಂದು ಕರಡಿ ಹಳ್ಳಿ ಗ್ಲಾಸ್ ಸೂರ್ಯನ ಪ್ರತಿಬಿಂಬವನ್ನ ನಿಮ್ಮ ಮನೆಯೊಳಗ ಬಿಡ್ರಿ. ಅದನ್ನ ಆ ಬೆಳಕಿನ ಒಂದು ಕರಡಿ ಮೂಲಕ ಬಿಡ್ರಿ. ಆ ಗೋಡೆ ಮೇಲೆ ಬಿಟ್ಟಾಗ ಆ ರೌಂಡ್ ಆಗಿ ಹೆಚ್ಚಿಗೆ ಪ್ರಕಾಶ ಕಾಣೋದನ್ನು ಕಾಣ್ತೈತಲ್ಲ, ಅದು ಏನದ ಅಂತಂದ್ರೆ ಅದು ವಿಶೇಷ ಚೇತನ. ಅದನ್ನ ಕರಡಿನ ಮುಚ್ಚಲ್ರಿ, ಆ ಗೋಡೆ ಮೇಲೆ ಬೆಳಗಾಯ್ತಲ್ಲ ಅದು ಸಾಮಾನ್ಯ ಚೇತನ. ಅಂದ್ರೆ ವಿಶೇಷ ಚೇತನ ಇದ್ದಲ್ಲಿ ಸಾಮಾನ್ಯ ಚೇತನ ಅದ. ಸಾಮಾನ್ಯ ಚೇತನ ಇದ್ರೂ ಕೂಡ ಕೆಲಸ ಮಾಡೋದು ಯಾವುದು ಅಂತಂದ್ರೆ ವಿಶೇಷ ಚೇತನ ಕೆಲಸ ಮಾಡ್ತದೆ. ಇದನ್ನ ತಲೆ ಇಟ್ಕೊಂಡು ಏನು ಬಂದಿಲ್ಲ. ಇನ್ನು ಮುಂದಿನ ಪ್ರಶ್ನೆಗಳು ನಿಮ್ಗೆಲ್ಲ ಅನುಕೂಲ ಆಗ್ತದೆ. ಅಂದ್ರೆ ಏನಾಗ್ತದ? ಈಗ ಆ ಸಾಮಾನ್ಯ ಚೇತನನು ಅದ, ಸೂರ್ಯನ ಪ್ರಕಾಶ ಗೋಡೆ ಮೇಗೂ ಅದ. ಆ ಕರಡಿ ಮ್ಯಾಗ ಪ್ರತಿಫಲನಗೊಂಡಂತ ಕರಡಿ ಬೆಳಕು ಏನದ ಅದು ಕೂಡ ಅದ. ಎರಡು ಅದ. ಆದ್ರೆ ಪ್ರಕಾಶಮಾನವಾಗಿ ಇರುವುದು ಯಾವುದು ಅಂದ್ರೆ ಕರಡಿಯಿಂದ ಏನು ಪ್ರತಿಫಲನಗೊಂಡೈತಿ ಅದು ಬಹಳ ಪ್ರಕಾಶಮಾನವಾಗಿ ಅದ. ಅದಕ್ಕೆ ವಿಶೇಷ ಚೇತನ ಅಂತೇವಿ. ಅಲ್ಲಿರುವಂತಹ ಸಾಮಾನ್ಯ ಚೇತನ ಅದ, ಅದು ಅಷ್ಟು ಪ್ರಕಾಶಮಾನವಾಗಿರುವುದಿಲ್ಲ. ಆ ಪ್ರಕಾಶಮಾನ ಇರದೇ ಇರುವಂತದ್ದು ಅದು ಒರಿಜಿನಲ್ ಕಾನ್ಸಿಯಸ್ನೆಸ್ ಅಂತೀವಂತೆ. ಅದು ಮುಖ್ಯವಾಗಿ ಒರಿಜಿನಲ್ ಅಂದ್ರೆ ಏನ್ರಿ? ಒರಿಜಿನಲ್ ಅಂದ್ರೆ ಒರಿಜಿನಲ್ಲೇ ಅದು. ಇದೇನು ಪ್ರತಿಫಲನಗೊಂಡ ಏನ್ ಬಿದ್ದದಲ್ಲ, ಇದು ಹೆಚ್ಚಿಗೆ ಪ್ರಕಾಶಮಾನವಾಗಿ ಐತಲ್ಲ, ಇದು ಪ್ರತಿಬಿಂಬದ, ಇದು ಒರಿಜಿನಲ್ ಅಲ್ಲ, ಇದು ನಕಲಿ ಅದ. ಇದು ವಿಶೇಷ ಚೇತನ ಏನದ, ಅಸಲಿ ಅಲ್ಲ, ಅದು ನಕಲಿ ಅದ. ಆ ಏನು ಸಾಮಾನ್ಯ ಚೇತನ ಅದ ಅದು ಅಸಲಿ ಚೇತನ ಅದ. ತಿಳ್ಕೊಳ್ರಿ. ಏನೋ ಒಂದು ವಿಷಯ ಬ್ಯಾರೆ ಹೇಳಕೊಂಟಾರ, ಅವರು ಗಂಭೀರವಾದ ವಿಷಯ ಹೇಳಕೊಂಟಾರ, ಸ್ವಲ್ಪ ತಿಳ್ಕೊಳ್ರಿ, ಇಷ್ಟ ತಿಳ್ಕೊಳ್ರಿ. ಈಗ ಆ ಗಾಡಿ ಮ್ಯಾಗ ವಿಶೇಷ ಪ್ರತಿಬಿಂಬ ಬಿದ್ದಾಗ ಆ ಸಾಮಾನ್ಯ ಚೇತನವನ್ನ ಐತಿ. ಆ ಸಾಮಾನ್ಯ ಚೇತನದ ಬೆಳಕನ್ನ ಅದ್ರ ಮ್ಯಾಗ ಮೇಲುಗೈ ಸಾಧಿಸೈತಿ ಯಾವುದು? ವಿಶೇಷ ಚೇತನ. ನಾನ ಪ್ರಕಾಶಮಾನ, ನಾನ ಐತೆ ಅನ್ನೋ ಹಂಗ ನಮಗ ತೋರಿಸ್ತದ. ಯಾವುದು? ಡೂಪ್ಲಿಕೇಟ್. ಒರಿಜಿನಲ್
ಒರಿಜಿನಲ್ ಇದ್ದಿದ್ದು ಅಷ್ಟು ಪ್ರಕಾಶಮಾನವಾಗಿಲ್ಲ, ಡ್ಯೂಪ್ಲಿಕೇಟ್ ಐತಿ, ಅದನ್ನ ತೋರ್ಸಾಗತ್ತೈತಿ. ಏನು ಬಹಳ ಪ್ರಕಾಶಮಾನವಾಗಿ ಕಾಣಾಗತ್ತ. ವಿಶೇಷ ಪ್ರಕಾಶ ತೋರುವಂತ ವಿಶೇಷ ಚೇತನ ಇದ್ದಲ್ಲಿ ಸಾಮಾನ್ಯ ಚೇತನ ಐತಿ. ಹಾ ಐತಿ. ಅಂದ್ರೆ ನಾವು ಜಾಗೃತ ಮತ್ತು ಸ್ವಪ್ನದಲ್ಲಿ ಸಾಮಾನ್ಯ ಚೇತನೂ ಅದ, ವಿಶೇಷ ಚೇತನೂ ಅದ. ಮತ್ತು ಸುಷುಪ್ತಿ ಅವಸ್ಥೆಯೊಳಗೆ ಏನದರಿ, ಕೇವಲ ಸಾಮಾನ್ಯ ಚೇತನ ಅದ ನೋಡ್ರಿ. ಅಲ್ಲಿ ವಿಶೇಷ ಚೇತನ ಇಲ್ಲ. ಅಲ್ಲೇ ಪ್ರತಿಬಿಂಬ ಆಗ್ಲಿಕ್ಕೆ ಯಾವುದು ಮೀಡಿಯಾ ಇಲ್ಲ, ಮಾಧ್ಯಮ ಇಲ್ಲ. ಆ ಮನಸ್ಸು ಅನ್ನುವಂತ ಮಾಧ್ಯಮ ಆ ಸುಷುಪ್ತಿ ಅವಸ್ಥೆಯಲ್ಲಿ ಅಭಾವ ಆಗ್ಯದ. ಆದ್ರಿಂದ ಅಲ್ಲೇ ವಿಶೇಷ ಚೇತನ ಇಲ್ಲ. ಅದೇನದ, ಕೇವಲ ಸಾಮಾನ್ಯ ಚೇತನ ಅದ. ಮುಂದುವರೆದು ಹೇಳ್ತಾರೆ, ಹಗಲು ಹೊತ್ನಾಗ ನಾವು ಸಾಮಾನ್ಯವಾಗಿ ಸೂರ್ಯನ ಪ್ರಕಾಶವನ್ನ ಎಲ್ಲ ಕಡೆನೂ ಅನುಭವ ಮಾಡ್ತೇವೆ. ಅದನ್ನ ಹೇಳಕತ್ತಾರ. ನಾ ಏನ್ ಹೇಳಿದ್ದೆ ಅದನ್ನ ಹೇಳಕತ್ತಾರ. ನಾನು ನಿಮಗೆ ಹೇಳಿದೆ, ಈ ಮೊದಲು ಹೇಳಿನಿ, ಈಗ ಅವರು ಓದ್ತೇವೆ ನಾವು. ಇಫ್ ಯು ಟೇಕ್ ಎ ಮಿರರ್ and reflect the sun on the wall, a patch of a reflected light appears on the wall in that area. ಹಲೋ ಗುರುಬಾಳ, ಇದು ಡಿಸ್ಟರ್ಬ್ ಮಾಡ್ಬೇಡ್ರಿ, ಬಂದ್ ಮಾಡ್ಬಿಡ್ರಿ, ಮ್ಯೂಟ್ ಮಾಡ್ರಿ, ಬಂದ್ ಮಾಡಿ. ಏನ್ ಕೇಳ್ತಾ ಇಲ್ಲ, ಏನ್ ಕೇಳ್ತಾ ಇಲ್ಲ, ಕ್ಲಿಯರ್ ಇಲ್ಲ ನಿಮ್ ಸೌಂಡ್. ಯಾರ ಏನೋ ಮಾತಾಡಕತ್ತಾರ, ಏನ್ ಕೇಳ್ತಾ ಇಲ್ಲ. ಯಾವಾಗ ನಾವು ಕರಡಿಯನ್ನು ತೆಗೆದುಕೊಂಡು ಸೂರ್ಯನ ಪ್ರಕಾಶದಿಂದ ರಿಫ್ಲೆಕ್ಟ್ ಮಾಡಿದಾಗ ಆ ಗೋಡೆ ಮೇಲೆ ಒಂದು ಪ್ರಕಾಶಮಾನವಾದಂತಹ ಸೂರ್ಯನ ಪ್ರತಿಬಿಂಬ ಬೀಳ್ತದೆ. ಅಲ್ಲಿ ಎರಡು ಬೆಳಕದ, ಒಂದು ಸೂರ್ಯನ ಪ್ರತಿಬಿಂಬದ, ಆ ನಂತರ ಒಂದು ಒರಿಜಿನಲ್ ಅಂದ್ರೆ ಸಾಮಾನ್ಯ ಚೇತನನು, ಸಾಮಾನ್ಯವಾಗಿ ಚೇತನ ಬೆಳಕನು ಐತಿ. ದ ಒರಿಜಿನಲ್ ಅಂಡ್ ದ ರಿಫ್ಲೆಕ್ಟೆಡ್ ಸನ್ಲೈಟ್ ಬೋತ್ ಆರ್ ದೇರ್. ಅಲ್ಲಿ ಎರಡೂ ಅದಾವ. ಈಗ the generalized sunlight continues to exist, but it is overpowered by the reflected sunlight. ಅಲ್ಲಿ ಏನೈತಿ, ಸಾಮಾನ್ಯ ಚೇತನ ಐತಿ, ಅದು ಕಡಿಮೆ ಪ್ರಕಾಶದ. ಆ ವಿಶೇಷ ಚೇತನ ಏನದ, ಅದು ಹೆಚ್ಚಿನ ಪ್ರಕಾಶದೊಳದ. ಎರಡು ಒಂದ್ರ ಮ್ಯಾಗ ಒಂದ್ ಅದಾವ, ಅಲ್ಲೇ ಅದಾವ. ಬಿಹೈಂಡ್ ದ ವಿಶೇಷ ಸೂರ್ಯಪ್ರಕಾಶ ದೇರ್ ಈಸ್ ಸಾಮಾನ್ಯ ಸೂರ್ಯಪ್ರಕಾಶ ಆಲ್ಸೋ. ಆ ವಿಶೇಷ ಪ್ರಕಾಶ ಏನ್ ತೋರಾಗತ್ತೈತಲ್ಲ, ಶುಭ್ರವಾಗಿ ಅದ್ರ ಹಿಂದನ ಅದ್ರ ಒಳಗ ಐತಿ ಏನು, ಸಾಮಾನ್ಯ ಚೇತನದ. ಅದು ಅಷ್ಟು ಪ್ರಕಾಶಮಾನವಾಗಿಲ್ಲ. ಈಗ ನೀವು ಕರಡಿಯನ್ನ ತಕ್ಕೊಳ್ರಿ, ಅವಾಗ ಏನಾಗ್ತದ ಅಂದ್ರ ವಿಶೇಷ ಚೇತನ ಏನದ ಅದು ಇಲ್ದಂಗ ಆಗ್ತದ. ಸಾಮಾನ್ಯ ಚೇತನ ಮಾತ್ರ ಆ ಗೋಡಿ ಮ್ಯಾಗ ಅದ. ಸೂರ್ಯನ ಸಾಮಾನ್ಯ ಚೇತನ ಪ್ರಕಾಶ ಅಲ್ಲಿ ಅದ. ಅವಾಗ ಸೂರ್ಯನ ಆ ಮಿರರ್ ಕರಡಿ ಇಟ್ಟಾಗ ನೋಡಿದಾಗ ವಿಶೇಷ ಪ್ರಕಾಶ ಕಾಣ್ತದ, ಆ ಕರಡಿ ಇಲ್ದಾಗ ಸಾಮಾನ್ಯ ಪ್ರಕಾಶ ಕಾಣ್ತದ. ಆ ರೀತಿ ಆತ್ಮ ಏನದ ಒಂದು ಸಾಮಾನ್ಯ ಚೇತನದ, ಅದನ್ನ ನಾವು ಸುಷುಪ್ತಿ ಕಾಲದಲ್ಲಿ ಅನುಭವ ಮಾಡ್ತೇವಿ. ಇನ್ನೊಂದು ಏನದ, ಒಂದು ಪ್ರತಿಬಿಂಬಿತ ಚೇತನದ, ಅದು ಮನಸ್ಸು ಅನ್ನುವಂತ ಕರಡಿಯೊಳಗ ಪ್ರತಿಬಿಂಬ ಆದಾಗ ಅದು ಏನಾಗ್ತೈತಿ, ವಿಶೇಷ ಚೇತನ ಅನಿಸ್ಕೊತದ. ಅದು ಎಲ್ಲಿ ಕೆಲಸ ಮಾಡ್ತದ ಅಂದ್ರ ಅದು ಜಾಗೃತ ಮತ್ತು ಸ್ವಪ್ನದಲ್ಲಿ ಪ್ರಕಾಶಮಾನವಾಗಿ ಕೆಲಸ ಮಾಡ್ತದ. ಅಂದ್ರ ಜಾಗೃತ ಮತ್ತು ಸ್ವಪ್ನದಲ್ಲಿ ಕೆಲಸ ಮಾಡುವುದು ಯಾವುದು ಅಂದ್ರ ಡುಪ್ಲಿಕೇಟ್ ಆತ್ಮ, ನಿಜವಾದ ಆತ್ಮ ಅಲ್ಲದು, ಆತ್ಮನ ಪ್ರತಿಬಿಂಬ ಅದು. ಮತ್ತೆ ನಿಜವಾದ ಆತ್ಮ ಎಲ್ಲಿ ಅದ ಅಂದ್ರ ಸುಷುಪ್ತಿ ಅವಸ್ಥೆಯಲ್ಲಿ ಅದ ನೋಡ್ರಿ. ಮತ್ತ ಅಷ್ಟು ಪ್ರಕಾಶಮಾನವಾಗಿಲ್ಲದು, ಅಷ್ಟು ಪ್ರಕಾಶಮಾನವಾಗಿಲ್ಲ. ಸಿಮಿಲರ್ಲಿ ಅದೇ ರೀತಿ ನಮ್ಮ ಶರೀರದೊಳಗ ಒಂದು ಸಾಮಾನ್ಯ ಮತ್ತು ಒಂದು ವಿಶೇಷ ಚೈತನ್ಯ ಅಂತ ಎರಡು ಚೇತನದಾವೆ. ವಿಶೇಷ ಚೇತನ ಹೆಂಗ ಆಗ್ತದ ಅಂತಂದ್ರ, ಯಾವಾಗ ನಮ್ಮ ಮನಸ್ಸು ಕಾರ್ಯ ಚಟುವಟಿಕೆಯನ್ನು ಮಾಡಕ್ ಚಾಲು ಆಗ್ತದ ಜಾಗೃತ ಮತ್ತು ಸ್ವಪ್ನದಾಗ, ಅದು ಚಟುವಟಿಕೆ ಒಳ್ಳೇದಾಗ್ತದ.
ಅವಾಗ ಮನಸ್ಸು ಯಾವಾಗ ಬಂತು ಅನ್ನೋದೇ ಪ್ರತಿಬಿಂಬ ಮೂಡ್ತು, ಪ್ರತಿಬಿಂಬ ಮೂಡ್ತು ಅನ್ನೋದೇ ವಿಶೇಷ ಚೇತನ ಕೆಲಸ ಪ್ರಾರಂಭ ಮಾಡ್ತದೆ. ಆ ನಂತರ ಎಲ್ಲಿ ಮನಸ್ಸು ಇಲ್ದಂಗ ಆಗ್ತದ, ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸು ಲಯ ಆಗ್ತದ, ಅವಾಗ ಪ್ರತಿಬಿಂಬ ಇರುವುದಿಲ್ಲ, ಬರೀ ಬಿಂಬ ಚೈತನ್ಯ ಇರ್ತದ. ಆ ಬಿಂಬ ಚೈತನ್ಯ ಹೆಂಗಿರ್ತದ ಅಂದ್ರೆ ಅಷ್ಟು ಪ್ರಕಾಶಮಾನವಾಗಿ ಇರುವುದಿಲ್ಲ. ಯಾವಾಗ ಮನಸ್ಸು ಚಟುವಟಿಕೆ ಉಳ್ಳದ್ದಾಗ್ತದ, ಅವಾಗ ವಿಶೇಷ ಚೈತನ್ಯ ನಮ್ಮ ಶರೀರದಾಗ ಐತಿ ಅಂತ ಅನಿಸ್ತದ. ವಿಶೇಷ ಚೇತನ ಇದ್ದಾಗ ನಮ್ಮಲ್ಲಿ ಅರಿವು ಅದ ಅಂತ ಅನಿಸ್ತದ. ಸಾಮಾನ್ಯ ಚೇತನದ್ದು ಯಾವಾಗ್ಲೂ ಇದ್ರೂ ಕೂಡ ಅದ್ರದ್ದು ಇರುವಿಕೆ ನಮ್ಗೆ ಅನಿಸೋದಿಲ್ಲ. ಅನಿಸೋದಿಲ್ಲ ಅಂದ್ರೆ ಇಲ್ಲ ಅಂತಲ್ಲ, ಐತಿ, ಅಲ್ಲೇ ಮಾಧ್ಯಮ ಇಲ್ಲ. ಯಾವುದು? ಆ ಕನ್ನಡಿ ಇಲ್ಲ. ಆ ಕನ್ನಡಿ ಇದ್ರ ಪ್ರತಿಬಿಂಬ ಉಂಟಾಗ್ತಿತ್ತು, ಈಗ ಪ್ರತಿಬಿಂಬ ಇಲ್ಲ. ಪ್ರತಿಬಿಂಬ ಇಲ್ಲದೆ ಇರೋದ್ರಿಂದ ಆ ಸಾಮಾನ್ಯ ಚೇತನ ಇಲ್ಲ ಅಂತಲ್ಲ, ಅದು ಅದ. ಈಗ ಏನ್ ಮಾಡ್ರಿ ನೀವು, ಆ ಕರಡಿನ ಹೊಳ್ಸಾಡ್ರಿ, ಆ ಒಳಗಿನ ಪ್ರತಿಬಿಂಬನು ಹೊಳ್ಯಾಡ್ತಿಲ್ಲೋ, ಅಳಿಗಾಡ್ತಿಲ್ಲೋ. ಹಂಗ ಇಲ್ಲಿ ಮನಸ್ಸು ಅಳಿಗಾಡಕತ್ತಂದ್ರ ಆ ಚೇತನನು ಅಳಿಗಾಡ್ದಂಗ ಆಗ್ತದ. ಅದು ಎಲ್ಲಿ ಅಳಿಗಾಡಂಗಿಲ್ಲ, ಎಲ್ಲಿ ಹೋಗುದಿಲ್ಲ, ಅದು ಬರುದಿಲ್ಲ, ವ್ಯಾಪಕವಾಗಿರುವುದು. ನೋಡ್ರಿ, ಅಲ್ಲೇ ಐತೇನೋ ಅನಿಸ್ತದ, ಆ ಗಾಡಿ ಮ್ಯಾಗ ಅಳಿಗಾಡ್ದಂಗ ಅನಿಸ್ತದ. ನೋಡ್ರಿ, ಆ ವ್ಯಾಪಕ ಚೇತನ ಏನದ, ಅದು ಎಲ್ಲಿ ಹೋಗಾಕ್ ಬರಂಗ ದಾರಿ ಇಲ್ಲ ಅಂದ್ರೂ ಕೂಡ ಹೋದಂಗ ಬಂದಂಗ ವ್ಯವಹಾರ ನಡೀತೈತಿ. ನೋಡ್ರಿ, ಇದು ವ್ಯವಹಾರ ಆಗ್ತದ. ಎಲ್ಲಿ? ವಿಶೇಷ ಚೇತನದಲ್ಲಿ ವ್ಯವಹಾರ ಆಗ್ತದ, ಸಾಮಾನ್ಯ ಚೇತನದಲ್ಲಿ ವ್ಯವಹಾರ ಇಲ್ಲ. ತಿಳ್ಕೊಡ್ರಿ, ಇನ್ನೂ ಆಳವಾಗಿ ಉಂಟದ. ಯಾವಾಗ ಅದು ಉಪಾಧಿ ಇದೈತಿ, ಕರಡಿ ಹಳ್ಳಿ ಯಾವಾಗ ಸರದಾಡ್ತೈತಿ, ಅವಾಗ ಅದು ಪ್ರತಿಬಿಂಬ ಚೇತನ ಸರದಾಡ್ತದ. ಅವಾಗ ಅದಕ್ಕ ಅದು ಅಡ್ಡಾಡ್ತದ. ಆತ್ಮ ಹೋಗ್ತದ ಬರ್ತದ ಅಂತಾರಲ್ಲ, ಯಾವ್ದದು? ವಿಶೇಷ ಚೇತನ. ಸಾಮಾನ್ಯ ಚೇತನ ಎಲ್ಲಿ ಹೋಗುದಿಲ್ಲ, ತಿಳ್ಕೊಡ್ರಿ. ಆ ಮನಸ್ಸು ಅನ್ನುವಂಥದ್ದು ಏನು ಹುಟ್ಟಿತು, ಅವಾಗ ವಿಶೇಷ ಚೇತನ ಹೋಗುವಂತಹದ್ದು, ಬರುವಂತಹದ್ದು. ಅದು ಅಲ್ಲೈತಿ, ಇಲ್ಲಿ ಇಲ್ಲ, ಇಲ್ಲೈತಿ, ಅಲ್ಲಿಲ್ಲ ಅನ್ನುವಂಥದ್ದು ಒಂದು ಹೆಸರು ಅದಕ್ಕೆ ಬಂದ್ಬಿಡುತ್ತೆ. ಇದಕ್ಕ ಆ ಒಂದು ಪ್ರತಿಬಿಂಬಿತ ಚೇತನಕ್ಕೆ, ವಿಶೇಷ ಚೇತನಕ್ಕೆ ಬರೋದು. ಅದು ಹೋದು ಅಂದ್ರೆ ಸತ್ತಾಗ ಹೋಗ್ತಲ್ಲ, ಸತ್ ಹೋದ ಅಂತ. ಹುಟ್ಟಿ ಬಂದ, ಅದು ಯಾವಾಗ ಹುಟ್ಟತ್ತ ಅವಾಗ ಹುಟ್ಟಿ ಬಂದ ಅಂತಾರೆ. ಆ ವಿಶೇಷ ಚೇತನನ್ನ ಇಟ್ಕೊಂಡೆ ಮಾತಾಡಕತ್ತಾರೆ ಇವರು. ಆ ಸಾಮಾನ್ಯ ಚೇತನದ ಲಕ್ಷ್ಯ ಇಲ್ಲ ಇವರಿಗೆ. ಸಾಮಾನ್ಯರಿಗೆ ಯಾವುದು ಜಾಗ್ರತ ಮತ್ತು ಸ್ವಪ್ನದಲ್ಲಿ ಪ್ರಕಾಶಮಾನವಾಗಿ ತೋರುತ್ತಲ್ಲ ಪ್ರತಿಬಿಂಬಿತ ಚೇತನ, ಆ ಪ್ರತಿಬಿಂಬ ಚೇತನ ಹಿಡ್ಕೊಂಡು ಇವ್ರು ಮಾತಾಡಕತ್ತಾರ. ಅಲ್ಲಿ ಹೋಗುವಂತದ್ದು, ಬರುವಂತದ್ದು ಕಾರ್ಯ ಚಟುವಟಿಕೆಗಳು ನಡೆದವು. ಯಾಕೆ ನಡೆದವು ಅಂದ್ರೆ ಅಲ್ಲಿ ಮನಸ್ಸು ಅನ್ನುವಂತ ಕರಡಿ ಚಲನವಲನೆ ಮಾಡುವುದರಿಂದ ಆ ಪ್ರತಿಬಿಂಬ ಚೇತನ ಚಲನವಲನ ಆಗೈತ ಅನ್ನೋ ಹಂಗ ಕಾಣ್ತದ, ನಿಜವಾಗಿ ಹಂಗಿಲ್ಲ. ಆತ್ಮ ಪ್ರಯಾಣ ಮಾಡ್ತದ ಅಂತ ಹಿಂಗ ಅನಿಸ್ತದ, ಆದ್ರೆ ನಿಜವಾಗಿ ಆತ್ಮ ಎಂದೆಂದೂ ಎಲ್ಲೆಲ್ಲೂ ಪ್ರಯಾಣ ಮಾಡುವುದಿಲ್ಲ ಅಂತ ನಾವು ಹೇಳಬೇಕಾಗ್ಯದ. ಆತ್ಮ ಈಸ್ ನಾನ್ ಟ್ರಾವೆಲಿಂಗ್ ಸಾಮಾನ್ಯ ಚೈತನಂ. ಆತ್ಮ ಹೆಂಗದ, ಅದು ಎಲ್ಲೆಲ್ಲೂ ಪ್ರಯಾಣ ಮಾಡದೇ ಇರುವಂತದ್ದು ಸಾಮಾನ್ಯ ಚೇತನನೇ ಆಗಿದೆ. ಅಟ್ ದ ಟೈಮ್ ಆಫ್ ಡೆತ್, ಸಾವು ಸಂಭವಿಸಿದಾಗ ಏನಾಗ್ತದ್ರಿ ಕೇಳ್ರಿ. ಮೃತ್ಯು ದೇವತೆ ಬಾಯಲ್ಲಿ ಹೇಗೆ ಕೇಳಾಕತ್ತೀವಿ ನಾವು? ಸಾವು ಸಂಭವಿಸಿದಾಗ ಏನಾಗ್ತೈತೆ ಅಂತ ಯಾರು ಹೇಳಾಕತ್ತಾರ್ರಿ? ಮೃತ್ಯು ದೇವತೆ ಆದಂತ ಯಮಧರ್ಮರಾಯ ಹೇಳಾಕತ್ತಾನ ಅಂದಾಗ ಅದು ನಿಜಾನೇ ಇರ್ಬೇಕಲ್ಲ. At the time of death, the mind travels along with VC. ವಿಶೇಷ ಚೇತನ, ವಿಸಿ ಅಂದ್ರೆ ವಿಶೇಷ ಚೇತನ. ಸಾವು ಸಂಭವಿಸ್ತಂತಂದಾಗ ಸಾಮಾನ್ಯರದ, ಜ್ಞಾನಿಗಳದಲ್ಲ, ಸಾಮಾನ್ಯ ಜನರು ಸಾವು ಆದಾಗ ಏನಾಗ್ತದೆ ಅಂದ್ರೆ ಆ ಮನಸ್ಸು ಐತಲ್ಲ, ಆ ಮನಸ್ಸು ಮನಸ್ಸು ಏನ್ ಮಾಡ್ತದ? ಸೂಕ್ಷ್ಮ ಶರೀರದಾಗ ಎಷ್ಟು ಅಂಗಗಳದಾವು?
17 ಅಥವಾ 19 ಅಂಗಗಳು ಕೂಡಿಸಿ ಸೂಕ್ಷ್ಮ ಶರೀರ ಹೇಳ್ತೀವಿ. ಈ ಒಟ್ಟಾರೆ 17 19 ಏನು 17 ಅಥವಾ 19 ಏನಾದ ಒಂದು ಗುಂಪು ಐತಲ್ಲ, ಇದು ಟ್ರಾವೆಲ್ ಮಾಡ್ತದ ಅವಾಗ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 5 ಪ್ರಾಣಗಳು 15, ಮನಸ್ಸು ಬುದ್ಧಿ ಹಿಡ್ಕೊಂಡ್ರೆ 17, ಚಿತ್ತ ಅಹಂಕಾರ ಹಿಡ್ಕೊಂಡು 19. ಈ 19 ತತ್ವ ಗುಂಪು ಏನೈತಲ್ಲ, ಈ ಗುಂಪು ಪ್ರಯಾಣ ಮಾಡ್ತದೆ. ಅದ್ರಾಗ ಮನಸ್ಸು ಐತಿ, ಆ ಮನಸ್ಸಿನಾಗ ಆತ್ಮನ ಪ್ರತಿಬಿಂಬ ಬೀಳ್ತದ. ಆತ್ಮನ ಹೋಗ್ತೇನೋ ಆತ್ಮನ ಬಂತೇನೋ ಅಂತ ಅನಿಸ್ತದ. ನಿಜವಾಗಿ ಆತ್ಮ ಎಲ್ಲಿ ಹೋಗುವುದಿಲ್ಲ, ಬರುವುದಿಲ್ಲ. ಹೋಗುದು ಯಾವುದು? ಮನಸ್ಸು. ಕರಡಿ ಅಡ್ಡಾಡ್ತೈತಿ, ಕರಡಿ ಅಡ್ಡಾಡ್ತದ, ಆತ್ಮ ಅಡ್ಡಾಡೋದಿಲ್ಲ. ಕರಡಿ ಸರದಾಡುತ್ತೇನ, ಅಲ್ಲಿ ಚೇತನ, ಅದು ವಿಶೇಷ ಚೇತನ ಸರದಾಡದಂಗ ಕಾಣುತ್ತೆ. Therefore, it appears that Atma, the soul, is also traveling from one body to another. ಈ ಶರೀರ ಬಿಡ್ತು ಆ ಶರೀರ ಸೇರ್ತು, ಆ ಶರೀರ ಬಿಡ್ತು ಇನ್ನೊಂದು ಶರೀರ ಸೇರ್ತು. ಪುಣ್ಯ ಪಾಪಗಳ ಅನುಗುಣವಾಗಿ ಅದು ಪ್ರಯಾಣ ಮಾಡುತ್ತೇನೋ ಅಂತ ಅನಿಸ್ತದ. ಪ್ರಯಾಣ ಮಾಡೋದು ಯಾವುದು? ವಿಶೇಷ ಚೇತನ. ವಿಶೇಷ ಚೇತನ ಯಾವಾಗ ಹುಟ್ಟದ? ಅಲ್ಲಿ ಕರುಣೆ ಅನ್ನುವಂಥದ್ದು ಮನಸ್ಸು ಬೇಕು. ಆ ಮನಸ್ಸು ಕೂಡ ಆಕ್ಟಿವ್ ಇರ್ಬೇಕು. ಆಕ್ಟಿವ್ ಅಂದ್ರೆ ಏನು? ಚಟುವಟಿಕೆಗಳಾಗಬೇಕು. ಜಾಗ್ರತೆ ಮತ್ತು ಸ್ವಪ್ನದಲ್ಲಿ ಮಾತ್ರ ಅದು ಚಟುವಟಿಕೆ ಒಳಗಿರ್ತದೆ. ಸುಷುಪ್ತಿ ಅವಸ್ಥೆಯೊಳಗ ನಿಮಗ ಆ ವಿಶೇಷ ಚೇತನ ಇರುವುದೇ ಇಲ್ಲ, ಅಲ್ಲಿ ಕೇವಲ ಸಾಮಾನ್ಯ ಚೇತನ ಇರ್ತದೆ. ಇದನ್ನ ಲಕ್ಷ ಇಟ್ಕೊಟ್ರಿ. The traveling soul is because of the ವಿಶೇಷ ಚೈತನ್ಯಂ. ಆ ವಿಶೇಷ ಚೇತನ ಯಾಕಂತಂದ್ರೆ ಮನಸ್ಸು ಅಲಗಾಡೋದ್ರಿಂದ ವಿಶೇಷ ಚೇತನ ಅಲಗಾಡ್ತದ, ಅದು ಟ್ರಾವೆಲ್ ಮಾಡ್ತದ, ಅದು ಪ್ರಯಾಣ ಮಾಡ್ತದ ಅಂತ ಅನಿಸ್ತದ. ನಿಜವಾಗಿಯೂ ಆತ್ಮ ಏನು ಒರಿಜಿನಲ್ ಕಾನ್ಸಿಯಸ್ನೆಸ್ ಐತಿ, ಓಸಿ, ಅದು ಎಲ್ಲಿಯೂ ಪ್ರಯಾಣ ಮಾಡುವುದಿಲ್ಲ. ಪ್ರಯಾಣ ಮಾಡ್ತಾ ಇದ್ರ ಅದು ಯಾವ್ದಪ್ಪ ಅಂದ್ರ ಅದು ಪ್ರತಿಬಿಂಬಿತ ಚೇತನ. ಅಂದ್ರ ಮನಸ್ಸು ಯಾವಾಗ ಅಡ್ಡಾಡ್ತೈತಿ ಅದ್ರ ಕೂಡ ಇದು ಪ್ರತಿಬಿಂಬರು ಅಡ್ಡಾಡ್ದಂಗ ಟ್ರಾವೆಲ್ ಮಾಡ್ದಂಗ ಅನಿಸ್ತದ. When you understand that ವಿಶೇಷ ಚೈತನ್ಯ is caused by the mind, ವಿಶೇಷ ಚೇತನ ಎದರಿಂದ ಆತು? ಮನಸ್ಸು ಇರುವಂತ ಮನಸ್ಸಿನಲ್ಲಿ ಪ್ರತಿಫಲಗೊಂಡಾಗ ಆತಲ್ಲ. ತಂದಾಗ that your true nature is ಸಾಮಾನ್ಯ ಚೇತನಂ. ನಮ್ದು ನಿಜವಾದ ಸ್ವರೂಪ ಹೆಂಗದ? ಸಾಮಾನ್ಯ ಚೇತನದಲ್ಲಿ ಸುಷುಪ್ತಿ ಅವಸ್ಥೆ ಒಳಗೈತಲ್ಲ ಹಂಗದ. ಆ ಗಾಡಿ ಮ್ಯಾಗ ಆ ಕನ್ನಡಿದ ಪ್ರತಿಬಿಂಬ ಬೀಳದೆ ಇರುವಂತ ಏನು ಸಾಮಾನ್ಯ ಡಿಮ್ ಲೈಟ್ ಐತಲ್ಲ, ಅದು ನಮ್ದು ಒರಿಜಿನಲ್ ಸ್ವರೂಪ ಇದೆ. ಅದು ಸಾಮಾನ್ಯ ಚೇತನದ. ಯು ವಿಲ್ ನಾಟ್ ವಂಡರ್ ವೇರ್ ಯು ಆರ್ ಲೊಕೇಟೆಡ್ ಅಂತಾರ. ಆ ಸುಷುಪ್ತಿ ಅವಸ್ಥೆ ಒಳಗೆ ಇದ್ದಾಗ ನಾವು ಎಲ್ಲದೇವಿ ಅನ್ನುವಂತ ನಮಗ್ ಗೊತ್ತಾಗುದಿಲ್ಲ. ವ್ಯಾಪಕ ಚೇತನದ ಅನುಭವ ಬರ್ತದೆ. ಒಂದ್ ಕಡೆ ಇದ್ದು ಇನ್ನೊಂದ್ ಕಡೆ ಇಲ್ಲ ಅಂದ್ರೆ ನಾವು ಹುಬ್ಬಳ್ಳಿಯಾಗದೇನ್ರಿ ಗದಗ್ನಾಗಿಲ್ಲ, ನಾವು ಹುಬ್ಬಳ್ಳಿಯಾಗದೇನಿ ಬೆಂಗಳೂರಾಗಿಲ್ಲ ಅನ್ನುವಂತ ಅನುಭವ ಬರ್ತದೆ. ಯಾವಾಗ ಎಲ್ಲಾ ಕಡೆನೆ ಅದೇನಿ ಇದ್ದಾಗ ಅವಾಗ ಲೋಕಲೈಸೇಷನ್ ಬರುದಿಲ್ಲ ನಮ್ಗೆ. ಆ ಸಾಮಾನ್ಯ ಚೇತನಕ್ಕ ಎಲ್ಲದಿ ಅಂತ ಕೇಳೋದು ಏನ್ ಹೇಳ್ತೈತಿ? ನಾ ಎಲ್ಲದಿ ನಮ್ಗೆ ಗೊತ್ತಿಲ್ಲ ಅಂತ. ಯಾಕಂದ್ರೆ ಎಲ್ಲ ಕಡೆ ಆಯ್ತದ, ಎಲ್ಲಿ ಇಲ್ಲ ಹೇಳತ್ತ. ಸಾಮಾನ್ಯ ಚೇತನ ಎಲ್ಲಿ ಇಲ್ಲ, ಎಲ್ಲದಿ ಅಂತ ಏನ್ ಹೇಳ್ತದ? ಎಲ್ಲಿ ಇಲ್ಲ ಹೇಳೋಣ ಅಂತ ಕೇಳ ನನಗಾಗ್ತದ. ಎಲ್ಲ ಕಡೆ ಅದೀನಿ ನಾನು ಅಂತ. ಆದ್ರೆ ವಿಶೇಷ ಚೇತನ ಏನದ? ನಾ ಇಲ್ಲದೇನಿ, ಈ ಶರೀರದಾಗ ಅದೇನಿ, ಈ ಜಾಗ್ರತ ಅವಸ್ಥೆ ಒಳಗದೇನಿ, ಇಲ್ಲಿ ಹುಬ್ಬಳ್ಳಿಯಾಗದೇನಿ, ಇಲ್ಲಿ ಬೆಂಗಳೂರಾಗದೇನಿ, ನಾ ಟ್ರಾವೆಲ್ ಮಾಡಕತ್ತೀನಿ ಹೇಳ್ತದ. ಯಾವುದು? ವಿಶೇಷ ಚೇತನ ಇದ್ದಾಗ ಹೇಳ್ತದ. ಸಾಮಾನ್ಯ ಚೇತನ we will not wonder where you are located, but wonder where you are not. ಎಲ್ಲದಿ ಅಂತ ಕೇಳಬೇಡ, ಅದಕ್ಕೆ ಎಲ್ಲಿ ಇಲ್ಲ ಅಂತ ಕೇಳಿದ್ರು. ಯಾವುದು? ಸಾಮಾನ್ಯ ಚೇತನ. ಎಲ್ಲದಿ ಅಂತ ಕೇಳಿದ್ರೆ ವಿಶೇಷ ಚೇತನ ಹೇಳ್ತದ. ನಾ ಜಾಗ್ರತ ಅವಸ್ಥೆ ಒಳಗದೇನಿ, ನಾ ಸ್ವಪ್ನದಾಗ ಅದೇನಿ ಹೇಳ್ತದ. ಸುಷುಪ್ತ ಅವಸ್ಥೆಯಾಗ ಇರುವುದೇ ಇರೋದು. ಯಾಕಂದ್ರೆ ಹೇಳಾಕ ಲೋಕಲೈಸೇಷನ್ ಇಂತಲ್ಲೇ ಅದೇನಿ ಅಂತ ಹೇಳಾಕ ಅವಕಾಶ ಇಲ್ಲ. ಯಾರಿಗೆ? ಸಾಮಾನ್ಯ ಚೇತನಕ್ಕ. When should one do to experience ಸಾಮಾನ್ಯ ಚೇತನ in the waking state? ಈಗ ಜಾಗೃತ ಪ್ರಪಂಚದೊಳಗ ಸಾಮಾನ್ಯ ಚೇತನ ಐತಿ ಇಲ್ಲೋ? ಐತಿ. ಅದು ಯಾವಾಗ ಅನುಭವ ಬರ್ತದ್ರಿ ನಮಗ? ಅಲ್ಲಿ ವಿಶೇಷ ಚೇತನ ಪ್ರಕಾಶಮಾನವಾಗಿ ತೋರ್ತದ. ಅದ್ರ ಕೆಳಗನ ಅದು ಬೋರಿನ ಚೇತನನು ಅದ, ಅಂದ್ರೆ ಸಾಮಾನ್ಯ ಚೇತನನು ಅದ. ಆದ್ರೆ ನಮ್ಗೆ ಅನುಭವಕ್ಕೆ ಯಾವಾಗ ಬರ್ತೈತ್ರಿ ಅದು ಜಾಗೃತ ಪ್ರಪಂಚದಾಗ?
ಮನಸ್ಸು ಕೂಡ ಅಂತಾರಿಲ್ಲ ಅವರು ಸಾಮಾನ್ಯ ಚೇತನಂ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಓನ್ಲಿ ವೆನ್ ವಿಶೇಷ ಚೇತನಂ ಗೋಸ್ ಅವೇ, which means that is the mind should also go away. ಯಾವಾಗ ಮನಸ್ಸಿಲ್ಲ ಅವಾಗ ನಮಗ ಆತ್ಮ ಒರಿಜಿನಲ್ ಚೇತನ ಏನೇ ಸಾಮಾನ್ಯ ಚೇತನ ಅದು ಅನುಭವ ಬರ್ತದ ಅಂತಾರ. ಮನಸ್ಸು ಇರಬಾರ್ದು ನೋಡ್ರಿ, ಪ್ರತಿಬಿಂಬ ಇರಬಾರ್ದು. ಪ್ರತಿಬಿಂಬ ಇಲ್ಲ ಅಂದಾಗ ಅಂತ ಒಂದು ಇದು ಅನುಭವ ಯಾವಾಗ ಬರ್ತೈತೆ ಅಂದ್ರೆ ಪ್ರತಿಬಿಂಬ ಇಲ್ಲದೆ ಇರುವಂತಹದ್ದು ಅಂದ್ರೆ ಮಾಧ್ಯಮ ಇಲ್ಲ. ಮನಸ್ಸು ಮಾಧ್ಯಮ ಎಲ್ಲಿಲ್ಲ? ಸುಷುಪ್ತಿ ಅವಸ್ಥೆ ಒಳಗಿಲ್ಲ. For this, let the mind resolve that you are no longer BC and that you see you are the SC without any boundary. So, Chaitanyam has Samanya, Vishesha, Samanya, Vishesha, Anshadvayam called by the presence of mind. ಮನಸ್ಸಿದ್ದಾಗ ವಿಶೇಷ ಚೇತನ ಬರ್ತದೆ, ಮನಸ್ಸಿದ್ದಾಗ ಸಾಮಾನ್ಯ ಚೇತನ ಇರ್ತದೆ. ಯಾವಾಗಲೂ ಇರ್ತದೆ ಸಾಮಾನ್ಯ ಚೇತನ, ಯಾವಾಗಲೂ ಇರ್ತದೆ. ಆ ಮನಸ್ಸನ್ನುವಂಥದ್ದು ಬಂದು ಕನ್ನಡಿ ಅಲ್ಲಿ ಸಾಮಾನ್ಯ ಚೇತನಕ್ಕೆ ವಿಶೇಷ ಚೇತನ ಕೊಡ್ಬೋದು. ಅದು ವಿಶೇಷ ಚೇತನ ಅಂದ್ರೆ ಏನು ಅಂದ್ರೆ ಸೋಪಾಧಿಕ ಚೇತನ. ಸಾಮಾನ್ಯ ಚೇತನ ಅಂದ್ರೆ ಏನು? ನಿರುಪಾಧಿಕ ಚೇತನ. ಇದ್ಕೊಳ್ರಿ, ಈಗ ಸಾಮಾನ್ಯ ಅದಕ್ಕೆ ತಗದು ಸಾಮಾನ್ಯ ಶಬ್ದ ಹಾಕ್ಬಿಟ್ರಿ. ಸಾಮಾನ್ಯ ಚೇತನಕ್ಕೆ ಏನಂದ್ರು? ನಿರುಪಾಧಿಕ ಚೇತನ. ವಿಶೇಷ ಚೇತನಕ್ಕೆ ಏನಂದ್ರು? ಸೋಪಾಧಿಕ ಚೇತನ. ಉಪಾಧಿ ಅಂದ್ರೆ ಮನಸ್ಸು ಅನ್ನುವಂತ ಕರಡಿಗೆ ಉಪಾಧಿ ಅಂತ ಹೆಸರಿಟ್ರು. ಉಪಾಧಿ ಇತ್ತು ಅಂದ್ರೆ ಮನಸ್ಸು ಇತ್ತು ಅಂದ್ರೆ ಸೋಪಾಧಿಕ, ಮನಸ್ಸಿಲ್ಲ ಅಂದ್ರೆ ನಿರುಪಾಧಿಕ. ಅಂದ್ರೆ ಆ ರಿಫ್ಲೆಕ್ಟಿಂಗ್ ಮೀಡಿಯಾ, ಆ ಪ್ರತಿಫಲನೆಗೊಳ್ಳಲಿಕ್ಕೆ ಒಂದು ಮಾಧ್ಯಮ ಬೇಕಲ್ಲ, ಆ ಮಾಧ್ಯಮಕ್ಕೆ ನಾವೇನಂತೇವಿ? ಉಪಾಧಿ. ಅದು ಇತ್ತಂದ್ರ ಸೋಪಾಧಿ, ಅದಿಲ್ಲ ಅಂದ್ರೆ ನಿರುಪಾಧಿ. Sitting in waking state, Atma travels as it were far and wide. ಈ ಶ್ಲೋಕಕ್ಕೆ ಬರ್ರಿ. ಎಲ್ಲಿ ಕುಂತಾನಂತ ಕುಂತ್ಕೊಳ್ಳಂತ ಅಡ್ಡಾಡ್ತಾನಂತ. ಆಸಿನೋ ದೂರಂ ಪ್ರಜತಿ. ಈಗ ಆ ಶ್ಲೋಕಕ್ಕೆ ಬರ್ರಿ. ಕುಳಿತುಕೊಂಡಾನಂತ ದೂರ ಅಡ್ಡಾಡ್ತಾನಂತ. ಆತ್ಮ ಟ್ರಾವೆಲ್ಸ್ ಆಸ್ ಇಟ್ ವೇರ್ ಫಾರ್ ಅಂಡ್ ವೈಡ್. ಹೆಂಗಿದು? ಒಂದು ಉದಾಹರಣೆ ಕೊಡ್ತಾರ ನೋಡಿ. ವೆನ್ ಐ ಲುಕ್ ಅಟ್ ಅನ್ ಆಬ್ಜೆಕ್ಟ್, ದ ಮೈಂಡ್ ಟ್ರಾವೆಲ್ಸ್ ಅಂಡ್ ಪರ್ವೇಟ್ಸ್ ದಟ್ ಆಬ್ಜೆಕ್ಟ್. ಯಾವಾಗ ಒಂದು ವಸ್ತು ಘಟ ಅದ, ಇದೆ ಎದುರಿಗೆ ಒಂದು ಘಟ ಅದ. ಈ ಘಟವನ್ನ ನೋಡ್ಬೇಕಾದಾಗ ಆ ಮನಸ್ಸು ಪ್ರಯಾಣ ಮಾಡ್ತದೆ. ಮನಸ್ಸು ಪ್ರಯಾಣ ಮಾಡ್ತದೆ. ಒಂದ್ ನಿಮಿಷ. ಕೂಡ ಅದು ಕೂಡ ಆ ವಸ್ತುವನ್ನ ವ್ಯಾಪಿಸ್ಕೊತದ. ಮನಸ್ಸು ಹೆಂಗ ಅದನ್ನ ಅವನಾಗಿ ಅದ ಆಕಾರ ಆಗ್ತದ, ಹಂಗ ವಿಶೇಷ ಚೇತನ ಅದ್ರ ಆಕಾರ ಆಗ್ತದ. When the VC pervades an object, the object is known. ಅಲ್ಲಿ ಏನಾಗ್ತದ? ಆ ಮನಸ್ಸು ಮತ್ತು ಆ ಚಿದಾಭಾಸ ತೋರಿ ಆ ವಿಶೇಷ ಚೇತನಕ್ಕೆ ಏನಂತೀವಿ? ಚಿದಾಭಾಸ. ಎರಡು ಕೂಡಿದು ಬಂದಾಗ ಅಯಂ ಘಟ, ಇದು ಘಟವಿರುತ್ತದೆ ಅಥವಾ ಅನ್ನುವಂಥದ್ದು ಅನುಭವ ನಮ್ಗೆ ಆಗ್ತದೆ. ಚಿದಾಭಾಸ ಮತ್ತು ಆ ಮನಸ್ಸು ಎರಡು ಕೂಡಿದಾಗ ನಮಗ ಇದು ಘಟ ಅದ ಅನ್ನುವಂಥದ್ದು ನಮ್ಗೆ ಅನುಭವಕ್ಕೆ ಬರ್ತದೆ. ಇದು ನಮ್ಗೆ ಅನುಭವ ಆಗುವಂತದ್ದು ಒಂದು ಪ್ರಕ್ರಿಯೆ. When one goes to sleep, ಈಗ ನೀವು ಜಾಗ್ರತ ಅವಸ್ಥೆ ಒಳಗೆ ಇದು ಘಟದ ಉದಾಹರಣೆ ಹೇಳಿದ್ರು. ಈಗ ನಿದ್ರೆಗೆ ಹೋಗ್ತೀವಿ, ಏನಾಗೈತೆ ನೋಡಿ, ನಿದ್ರೆಗೆ ಹೋಗಿ ದ ಮೈಂಡ್ ರಿಸಾಲ್ವ್ಸ್. ಮನಸ್ಸು ಏನಾಗ್ತದ? ಮನಸ್ಸಿಗೆ ಕಾರಣವಾದದ್ದು ಯಾವುದು? ಮನಸ್ಸಿನ ತಾಯಿ ಯಾರು? ಮಾಯೆ, ಅವಿದ್ಯೆ. ಅದು ತನ್ನ ತಾಯಿಯನ್ನು ಅಡಗ್ತದ. ಯಾರು ಅನುಭವ ಸಾರ ಅಭ್ಯಾಸ ಮಾಡಿರಿ, ಆ ಕೋಳಿಯ ಮರಿಗಳು ಕೋಳಿ ಹೊಟ್ಟೆಯೊಳಗೆ ಹೆಂಗ್ ಹೋಗ್ತಾವಲ್ಲ, ಹಂಗ ಇದು ಸುಷುಪ್ತಿ ಅವಸ್ಥೆ ಒಳಗ ಮನಸ್ಸು ತನ್ನ ತಾಯಿಯಾದ ಅವಿದ್ಯೆಯಲ್ಲಿ ಅಡಗ್ತದ.
ಮನಸ್ಸು ಅಡಗ್ತು ಅಂದ್ರೆ ಏನು? ಕರಡಿ ಇಲ್ದಂಗ ಆತು. ಕರಡಿ ಇಲ್ಲಂದ್ರ ಪ್ರತಿಬಿಂಬ ಇಲ್ದಂಗ ಆತು. ಪ್ರತಿಬಿಂಬ ಇಲ್ಲಂದ್ರೆ ಏನೈತಿ? ಈಗ ಕೇವಲ ಒರಿಜಿನಲ್ ಚೈತನ್ಯ, ಮೂಲವಾದ ಚೇತನ ಐತಿ. ಅಂದ್ರೆ ಸಾಮಾನ್ಯ ಚೇತನ ಒಂದ ಉಳಿತೀವಿ. ಎಲ್ಲೇ? ಸುಷುಪ್ತಿ ಅವಸ್ಥೆ. ದ ಮೈಂಡ್ ಈಸ್ ನಾಟ್ ಫಂಕ್ಷನಲ್. ಇಲ್ಲಿ ಮನಸ್ಸು ಕೆಲಸ ಮಾಡೋದಿಲ್ಲ, ಮನಸ್ಸು ಮನ್ಕೊಂತೀಗ. ಆದ್ರಿಂದ ಅಲ್ಲಿ ವಿಶೇಷ ಚೇತನೂ ಇಲ್ಲ. ಅಂದ್ರೆ ಅಲ್ಲಿ ಏನದ? ಅಲ್ಲಿ ಕೇವಲ ಸಾಮಾನ್ಯ ಚೇತನ ಅದ. ಸಾಮಾನ್ಯ ಚೇತನ. ಇನ್ ದ ಆಬ್ಸೆನ್ಸ್ ಆಫ್ ವಿಶೇಷ ಚೇತನ, ಸಾಮಾನ್ಯ ಚೇತನ ಬಿಕಮ್ಸ್ ಡಾಮಿನೆಂಟ್. ಸಾಮಾನ್ಯ ಚೇತನ ನಿಮಗೆ ಅರಿವು ಬರ್ಬೇಕಂದ್ರ ನೀವು ಸುಷುಪ್ತಿ ಅವಸ್ಥೆಯನ್ನ ಮೆಲಕ ಹಾಕ್ರಿ ಅಂತಾರ. ವಿಶೇಷ ಚೇತನ ಅನುಭವ ಬರ್ಬೇಕಂದ್ರೆ ಜಾಗೃತ ಸ್ವಪ್ನ ಮೆಲಕ ಹಾಕ್ರಿ. ಸಾಮಾನ್ಯ ಚೇತನ ನಿಮ್ಗೆ ಅನುಭವ ಬರ್ಬೇಕಂದ್ರೆ ಸುಷುಪ್ತಿ ಅವಸ್ಥೆಯನ್ನ ಮೆಲಕ ಹಾಕ್ರಿ. The scientists constantly study the VC and try to find the relationship between consciousness and the brain. ಇಲ್ಲ ಸ್ವಲ್ಪ ವಿಚಾರ ಬೇರೆ ತಗೊಳ್ಳಾರ ಹೇಳ್ತೀನಿ. ಇದೇನು ನಮ್ಗೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿಲ್ಲ, ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಷಯ ಅದ. ಈ ವಿಜ್ಞಾನಿಗಳು ಈಗ ನಿರಂತರವಾಗಿ ಅಭ್ಯಾಸ ಏನ್ ಮಾಡಕತ್ತಾರ ಅಂತಂದ್ರ ಈ ವಿಶೇಷ ಚೇತನ ಅಭ್ಯಾಸ ಮಾಡಕತ್ತಾರ. ಜಾಗೃತ ಮತ್ತು ಸ್ವಪ್ನದಾಗಿ ಕೆಲಸ ಮಾಡಕತ್ತಲ್ಲ ಈ ವಿಶೇಷ ಚೇತನ, ಅದನ್ನ ಅಭ್ಯಾಸ ಮಾಡಕತ್ತಾರಂತ. ಅವ್ರು ಏನ್ ಮಾಡಕತ್ತಾರ ಅಂದ್ರೆ ದೇ ವಾಂಟ್ ಟು ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ಕಾನ್ಶಿಯಸ್ನೆಸ್ ಅಂಡ್ ದ ಬ್ರೈನ್. ಈ ಮನಸ್ಸು ಮತ್ತು ವಿಜ್ಞಾನಿಗಳು ಏನ್ ತಿಳ್ಕೊಂಡಾರ ಅಂತಂದ್ರ ನಮ್ಮ ಮೆದುಳು ಏನೈತಿ, ಆ ಮೆದುಳಿನೊಳಗ ಒಂದು ಶಕ್ತಿ ಬಿಡ್ತದ. ಅದ ಏನದ? ಆತ್ಮ ಅಂತ ನಾವು ಅರಿವು ಅಂತಾರ. ನಾವೇನಂತೀವಿ? ಮೂಲ ವಸ್ತು ಅರಿವದ, ಆತ್ಮ ಅದ. ಆತ್ಮನಲ್ಲಿ ಏನದ? ಈ ಮೆದುಳಾಗ್ಲಿ ಈ ಶರೀರಾದಿಗಳಾಗ್ಲಿ ಕಲ್ಪಿತದಾವ ಅಂತ ನಾವ್ ಅಂತೀವಿ. ಅವ್ರೇನಂತಾರ? ಇಲ್ಲ, ಮೆದುಳು ಐತಿ, ಮೆದುಳನಾಗ ಅದು ಹುಡ್ತೈತಿ ಅರಿವು ಅಂತ. ಇದು ಹೆಂಗ ಅಂತಂದ್ರ ಈಗ ನೋಡ್ರಿ, ಎಲಿ, ಅಡಿಕೆ ಮತ್ತು ಸುಣ್ಣ ಯಾವ್ದು ಕೆಂಪದ? ಇದ್ರಾಗ ಎಲಿನೂ ಕೆಂಪಿಲ್ಲ, ಸುಣ್ಣನೂ ಕೆಂಪಿಲ್ಲ, ಅಡಿಕೆನೂ ಕೆಂಪಿಲ್ಲ. ಮೂರು ಕುಡಿಸಿದಾಗ ನಮ್ ಬಾಯಿ ಕೆಂಪಾಗ್ತದಲ್ಲ, ಅದು ಹೊಸದಾಗಿ ಹುಡ್ತದಲ್ಲ. ಹಂಗ ಆತ್ಮತತ್ವ ಈ ಏನದ ಈ ಸಂಯೋಗ ಆದಾಗ, ಮೂಲ ವಸ್ತುಗಳ ಸಂಯೋಗ ಆದಾಗ ಆತ್ಮತತ್ವ ಹುಡ್ತದ ಅಂತಾರ ಅವರು. ಯಾರು? ವಿಜ್ಞಾನಿಗಳು. ನಾವೇನಂತೀವಿ? ಈ ಸೃಷ್ಟಿಗೆ ಕಾರಣ ಏನಪ್ಪಾ ಅಂತಂದ್ರೆ ಆತ್ಮ ಅದ. ಆತ್ಮನಿಂದ ಎಲ್ಲ ಹುಟ್ಟೈತಿ. ತಸ್ಮಾತ್ವಾ ಏತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ, ಆಕಾಶಾತ್ ವಾಯು, ವಾಯುರಗ್ನಿ, ಅಗ್ನಿರಾಪ, ಅಭ್ಯ ಪೃಥ್ವಿ, ಪೃಥ್ವ್ಯಾತ್ ಅನ್ನಂ, ಅನ್ನಾತ್ ಪುರುಷ. ಹಿಂಗ ಸೃಷ್ಟಿ ಹೇಳ್ತೀವಿ. ಅವ್ರು ಹಂಗರಂಗಿಲ್ಲ. ಮೊದಲ ಮ್ಯಾಟರ್ ಇತ್ತು ಅಂತಾರ. ಆ ಮ್ಯಾಟರ್ದಾಗ ಅರಿವು ಅನ್ನೋದು ಆಮೇಲೆ ಬಂತು ಅಂತಾರ ವಿಜ್ಞಾನವಾದಿಗಳು. ಸ್ವಲ್ಪ ಅದನ್ನು ನೈಯಾಯಿಕರ ಅವರ ನೈಯಾಯಿಕರ ಕರೆಕ್ಟ್. ನೈಯಾಯಿಕರ ಹಿಂದಿನ ಕಾಲದ ನೈಯಾಯಿಕರ, ಈಗಿನ ವಿಜ್ಞಾನಿಗಳು, ಅಣುವಾದಿಗಳು. ಅವ್ರು ಏನ್ ಸ್ಟಡಿ ಮಾಡಕತ್ತಾರಂದ್ರ ನಮ್ಮ ಮೆದುಳಿಗೂ ಮತ್ತು ಈ ವಿಶೇಷ ಚೇತನಕ್ಕೂ ಏನಾದ್ರೂ ಸಂಬಂಧ ಇದೇನು? ಅವ್ರು they have misunderstood that the consciousness is the property of the brain. ಅರಿವು ಆ ಮೆದುಳಿನ ಗುಣ ಅಂತ ತಿಳ್ಕೊಂಡಾರ. The Vedanta says that consciousness is not a property of the brain, but the brain entraps it. ಅಂತಾರೆ. ನಾವು ವೇದಾಂತಿಗಳು ಏನಂತೀವಿ? ಆ ಅರಿವು ಅನ್ನುವಂಥದ್ದೇನೈತಿ ಅದೇ ಮೂಲ ವಸ್ತು ಐತಿ. ಅದರಲ್ಲಿ ಈ ಶರೀರಾದಿಗಳಾಗ್ಲಿ, ಬುದ್ಧಿ ಮನಸ್ಸುಗಳಾಗ್ಲಿ, ಮತ್ತೆ ಈ ಮನಸ್ಸು ಏನಂತಾರ ಅವರು, ಆ ಬ್ರೇನ್ ಅಂದ್ರೆ ಮೆದುಳು ಏನೈತಿ ಅದು ಕಲ್ಪಿತದ ಅಂತ ನಾವ್ ಅಂತೀವಿ. ಅವ್ರು ಅಂತಾರ ಇಲ್ಲ, ಮೆದುಳು ಐತಿ, ಆ ಮೆದುಳಲ್ಲಾಗ ಅರಿವು ಏನೈತಿ ಅದು ಕಲ್ಪಿತ ಐತಿ ಅಂತ. ಇಷ್ಟು ವ್ಯತ್ಯಾಸ ಅದ ಅವ್ರಿಗೆ, ನಮ್ಗೆ ವ್ಯತ್ಯಾಸ ಇಷ್ಟು. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತಾರ ನೋಡ್ರಿ. When the bulb entraps the electricity, we discern it. Outside the bulb, we are unable to appreciate the electricity. ನೋಡ್ರಿ, ಈಗ ಒಂದು ಬಲ್ಬ್ ಅದ, ಒಂದು ಸ್ವಿಚ್ ಅದ, ಒಂದು ಬಲ್ಬ್ ಅದ, ಕರೆಂಟು ಅದ ಅಂತ ತಿಳ್ಕೊಡ್ರಿ. ಕರೆಂಟು ಅದ. ಈಗ ನಾವು ಸ್ವಿಚ್ ಆನ್ ಮಾಡಿಲ್ಲ, ಲೈಟ್ ಹಚ್ಚಿಲ್ಲ, ಆ ಬೆಳಗ್ತಾ ಇಲ್ಲ, ಅದು ಬಲ್ಬ್ ಬೆಳಗ್ತಾ ಇಲ್ಲ. ಬೆಳಗ್ತಾ ಇಲ್ಲ ಸರ್,
ಈಗ ಎಲೆಕ್ಟ್ರಿಸಿಟಿ ನಮ್ ಕಣ್ಣಿಗೆ ಕಾಣತೇನು? ಕಾಣಲ್ಲ. ಈಗ ಸ್ವಿಚ್ ಆನ್ ಮಾಡ್ರಿ, ಅದು ಲೈಟ್ ಹತ್ತದ. ಅವಾಗ ಏನ್ ಅನಿಸ್ತದ? ಬೆಳಕು ಅದ ಅಂದ್ರ ಎಲೆಕ್ಟ್ರಿಸಿಟಿ ಅದ ಅಂತ ನಮಗ ಬರ್ತದ. ಅದಕ್ಕ ಶರೀರ ಬಾಡಿ ಈಸ್ ಲೈಕ್ ಎ ಬಲ್ಬ್, ದ ಮೈಂಡ್ ಈಸ್ ಲೈಕ್ ಎ ಫಿಲಾಮೆಂಟ್. ನಮ್ಮ ಮನಸ್ಸು ಏನದ, ಆ ಒಳಗ ಏನ ಬಲ್ಬ್ನಾಗ ಫಿಲಾಮೆಂಟ್ ಅಂತ ಇರ್ತದ ನೋಡ್ರಿ, ಒಂದು ಸಣ್ಣ ಟಂಗಸ್ಟನ್ ವೈರ್ ಇರ್ತದ, ಅದ ಬೆಳಗುದು. ಆ ಬೆಳಗುದು ಏನೈತಲ್ಲ ಟಂಗಸ್ಟನ್ ವೈರು, ಅದೇನೈತಿ ಅದಕ್ಕೆ ಮನಸ್ಸು ಅಂತ ತಿಳ್ಕೊಳ್ರಿ. ಆ ಬಲ್ಬ್ ಅದ ಏನದ ಅಂತ ತಿಳ್ಕೊಳ್ರಿ, ಅದಕ್ಕೆ ನಮ್ಮ ಶರೀರ ಅಂತ ತಿಳ್ಕೊಳ್ರಿ ಅಂತಾರ. when we die, ನಾವು ಸಾಯ್ತೇವಲ್ಲ, ಅವಾಗ ಏನಾಗ್ತದ ಅಂದ್ರ we are like a fused bulb. ನಮ್ಮಲ್ಲಿ ಟಂಗಸ್ಟನ್ ವೈರ್ ಹೋಗ್ಬಿಡ್ತು, ಸತ್ವಿ. ಯಾವಾಗ ಅಂದ್ರೆ ಮನಸ್ಸು ಹೋತು. ಮನಸ್ಸು ಹೋತು ಅನ್ನೋದನ್ನ ನಮ್ದು ಏನಾಯ್ತು? ವಿಶೇಷ ಚೇತನ ಹೋತು. ಸಾಮಾನ್ಯ ಚೇತನದ ತಿಳ್ಕೊಡ್ರಿ, ವಿಶೇಷ ಚೇತನ ಹೋತು. ದ ಎಲೆಕ್ಟ್ರಿಸಿಟಿ ಇಸ್ ನಾಟ್ ಅಬ್ಸೆಂಟ್. ಇಲ್ಲಿ ಕರೆಂಟ್ ಇಲ್ಲ ಅಂತಲ್ಲ, ಆದ್ರೆ ನಮಗ ವಿಶೇಷ ಚೇತನ ಇಲ್ಲ. ನಿನ್ ಫೋನ್ ಮಾಡಕತ್ತ ನಾನು ಮಾಡಕತ್ತ ಕ್ಲಾಸ್ ಆದ್ರೆ ಅಂತ. ಎಲೆಕ್ಟ್ರಿಸಿಟಿ ಇಸ್ ನಾಟ್ ಅಬ್ಸೆಂಟ್. ಎಲೆಕ್ಟ್ರಿಸಿಟಿ ಇಲ್ಲ ಅಂತಲ್ಲ, ಆದ್ರೂ ಸಾಮಾನ್ಯ ಚೇತನ ಇಲ್ಲ ಅಂತಲ್ಲ, ಸಾಮಾನ್ಯ ಚೇತನದ. ಬಟ್ ಇಟ್ ಇಸ್ ಅನೇಬಲ್ ಟು ಮ್ಯಾನಿಫೆಸ್ಟ್ ಇನ್ ದಿ ಫ್ಯೂಸ್ಡ್ ಬಲ್ಬ್. ಆ ಫ್ಯೂಸ್ ಆದ ಬಲ್ಬ್ನಾಗ ಕರೆಂಟ್ ಉತ್ಪತ್ತಿ ಆಗುವುದು. ಕರೆಂಟ್ ಇಲ್ಲ ಅಂತಲ್ಲ, ಕರೆಂಟ್ ಐತಿ. ಜಸ್ಟ್ ಆಸ್ ದ ಎಲೆಕ್ಟ್ರಿಸಿಟಿ ಇಸ್ ನಾಟ್ ದ ಪ್ರಾಪರ್ಟಿ ಆಫ್ ದ ಫಿಲಾಮೆಂಟ್. ಅದು ಪ್ರಾಪರ್ಟಿ ಆಫ್ ಫಿಲಾಮೆಂಟ್, ಅದು ಪ್ರಾಪರ್ಟಿ ಅಲ್ಲ, ಗುಣ ಅಲ್ಲದು. ಯಾವ್ದು? ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಮೂಲ ವಸ್ತು ಐತಿ. ಕಾನ್ಸಿಯಸ್ ಇಸ್ ನಾಟ್ ಪ್ರಾಪರ್ಟಿ ಆಫ್ ದಿ ಮೈಂಡ್ ಆಫ್ ದಿ ಬ್ರೈನ್. ಅರಿವು ಅನ್ನುವಂಥದ್ದು ಈ ಮನಸ್ಸಿಗಾಗ್ಲಿ ಅಥವಾ ಮೆದುಳಿಗಾಗ್ಲಿ ಇದರ ಗುಣ ಅಲ್ಲದು. ಬಟ್ ಇಟ್ ಈಸ್ ಎನೇಬಲ್ಸ್ ದಿ ಮೈಂಡ್ ಆರ್ ದ ಬ್ರೈನ್. ಆತ್ಮತತ್ವ ಅನ್ನುವಂಥದ್ದು ಈ ಮನಸ್ಸನ್ನ ಅಥವಾ ಈ ಮೆದುಳನ್ನ ಸಕ್ರಿಯಗೊಳಿಸುವಂತಹದ್ದು ಮೂಲ ವಸ್ತು ಅದ. ಯಾವುದು? ಅರಿವು. ವಿಜ್ಞಾನವಾದಿಗಳಿಗೂ ನಮ್ಮ ವೇದಾಂತಿಗಳಿಗೂ ಇರುವ ವ್ಯತ್ಯಾಸ ಹೇಳಾಕತ್ತಾರೆ. ಸಂದರ್ಭ ಬಂದೈತೆ ಹಂಗೆ ಹೇಳಾಕತ್ತಾರ. ಇದನ್ನ ತಿಳ್ಕೊಳ್ರಿ. ನಾವು ಮೂಲ ವಸ್ತು ಅರಿವು ಅಂತೀವಿ, ಅವ್ರು ಮೂಲ ಪ್ರಕೃತಿ ಅಂತ. ಅರಿವು ಅನ್ನೋದು ಆಮೇಲೆ ಬಂತಂತ ಅವ್ರಂತಾರ, ಅರಿವಿನಾಗ ಈ ಪ್ರಕೃತಿ ಅನ್ನುವಂಥದ್ದು ಕಲ್ಪಿತ ಐತಿ ಅಂತ ನಾವ್ ಅಂತೀವಿ. ಇಷ್ಟು ನಮ್ಗೆ ವ್ಯತ್ಯಾಸ ಗೊತ್ತಿರುತ್ತೆ. ದೇವಂ ಇನ್ ದಿಸ್ ಕಾಂಟೆಕ್ಸ್ಟ್ ಮೀನ್ಸ್ ಚೈತನ್ಯಂ. ಈ ಒಂದು ಶ್ಲೋಕದಾಗ ದೇವಂ ಅಂತ ಶಬ್ದ ಪ್ರಯೋಗ ಮಾಡ್ಯಾರ. ಯಾರು? ಮೃತ್ಯು ದೇವತೆ ಆದಂತ ಯಮಧರ್ಮರಾಯ. ಆ ದೇವಂ ಅನ್ನೋ ಒಂದು ಶಬ್ದಕ್ಕ ಅರಿವು, ಅರಿವು ಅಂತ ಅರ್ಥ ಮಾಡ್ರಿ ಅಂತ ಹೇಳ್ತೇವೆ. ಸಾಮಾನ್ಯ ವಿಶೇಷ ಸ್ವರೂಪ ಆತ್ಮ. ಅರಿವು ಅಂದ್ರೇನು? ಅದು ಸಾಮಾನ್ಯನಗೂ ದೇವನ ಅನ್ರಿ, ವಿಶೇಷಕ್ಕೂ ದೇವನ ಅನ್ರಿ. ಇದು ಒಂದ ತಿಳುವಳಿಕೆ ಬರ್ಲಿ ಅಂತಿಕೊಂಡು ಸಾಮಾನ್ಯ ವಿಶೇಷ ಭಾಗ ಮಾಡಿ ಹೇಳೇವಿ. ಆತ್ಮ ಇಸ್ ಬೋತ್ ವಿತ್ ಅಂಡ್ ವಿದೌಟ್ ಅ ಪ್ಲೇಜರ್. ಆತ್ಮ ಹೆಂಗದಾನ? ಆನಂದ ಸಹಿತನೂ ಅದಾನ, ಆನಂದ ರಹಿತನೂ ಅದಾನ. ಯಾವಾಗ ಏನು ವಿಚಾರ ಹೇಳ್ತಾರ ಕೇಳಿ, ಕ್ಲಾಸ್ ಕೊಟ್ಟು ಕೇಳಿ. ಮೈಂಡ್ ಅಲೋನ್ ಎಕ್ಸ್ಪೀರಿಯನ್ಸಸ್ ಪ್ಲೆಜರ್ ಆರ್ ಪೇನ್ ಇನ್ ದ ವೇಕಿಂಗ್ ಸ್ಟೇಟ್. ನಾವು ಜಾಗೃತ ಅವಸ್ಥೆಗೆ ಬಂದ್ವಿ, ಯಾವಾಗ ಮನಸ್ಸು ಅನ್ನುವಂತ ಉಪಾಧಿ ಬಂತು, ಅವಾಗ ನಮಗ ಸುಖ ದುಃಖಗಳಾಗವ. When the mind is resolved to sleep, the experience of specific pleasure is absent. ಎಲ್ಲಿ ನಾವು ಸುಷುಪ್ತಿ ಅವಸ್ಥೆಗೆ ಹೋಗ್ತೀವಿ, ಅವಾಗ ನಮಗ ಮನಸ್ಸಿಲ್ಲ. ಮನಸ್ಸಿಲ್ಲಂದ್ರೆ ಯಾವ ದುಃಖನೂ ಇಲ್ಲ, ಏನೂ ಇಲ್ಲ. Pleasure is a thought modification. When the mind fluctuates, the pleasure also fluctuates. ಮನಸ್ಸು ಯಾವಾಗ ಬದಲಾವಣೆ ಆಗ್ತದೆ, ಅವಾಗ ನಮ್ಮ ಆನಂದನೂ ಬದಲಾವಣೆ ಆಗ್ತದೆ. Since the ವಿಶೇಷ ಚೈತನ್ಯ is in the mind, ಮನಸ್ಸಿನಾಗ ಐತಿ, ಯಾವುದು ವಿಶೇಷ ಸ್ಥಿತಿ ಇರುವುದರಿಂದ ಇಟ್ ಅಪಿಯರ್ಸ್ ಟು ಎಕ್ಸ್ಪೀರಿಯನ್ಸ್ ಪ್ಲೆಜರ್. ಅದಕ್ಕೆ ಆನಂದವನ್ನು ಅನುಭವಿಸ್ತದ. ಅದು ಯಾವುದು? ಜಾಗ್ರತೆ ಅವಸ್ಥೆ ಒಳಗೆ ಮನಸ್ಸಿದ್ದಾಗ ಆನಂದವನ್ನು ಅನುಭವಿಸ್ತದೆ. ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ವಿಶೇಷ ಚೇತನಂ, ಆತ್ಮ ಸೀಮ್ಸ್ ಟು ಹ್ಯಾವ್ ಪ್ಲೆಜರ್. ಆ ವಿಶೇಷ ಚೇತನ ಇದ್ದಾಗ ನಮ್ಗೆ ಆನಂದ ಅನಿಸ್ತದ. ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಸಾಮಾನ್ಯ ಚೇತನಂ, ಆತ್ಮ ಈಸ್ ವಿದೌಟ್ ಪ್ಲೆಜರ್. ನಮ್ಗ ಸಾಮಾನ್ಯ ಚೇತನ ದೃಷ್ಟಿಯಿಂದ ಸುಷುಪ್ತಿ ಅವಸ್ಥೆ ಒಳಗ ನಮ್ಗೆ ಯಾವುದು ಅಲ್ಲಿ ಏನದ? ಸಾಮಾನ್ಯ ಚೇತನದಾಗ ಅಲ್ಲಿ ಯಾವುದು ಏನಿಲ್ಲ, ಅಲ್ಲಿ ವಿದೌಟ್ ಪ್ಲೆಜರ್. ಅಂದ್ರೆ ವಿಷಯದಿಂದ ಬಂದಂತ ಸುಖ ಅಲ್ಲಿಲ್ಲ. ಪ್ಲೆಜರ್ ಅಂದ್ರೆ ವಿಷಯ ಬಂದಿಂದ ಸುಖ. ವಿಷಯದಿಂದ ಬರುವಂತ ಸುಖವನ್ನ ಅನುಭವ ಮಾಡೋದು ಏನೈತಿ, ಅದಕ್ಕೆ ಪ್ಲೆಜರ್ ಅಂತ.
ಆ ಪ್ಲೇಜರ್ ಅನ್ನೋದಿಲ್ಲಲ್ಲೇ. ಯಾಕ? ಅದು ನಿರ್ವಿಷಯ ಆನಂದದ ಅಲ್ಲಿ, ವಿಷಯ ಸುಖ ಅಲ್ಲ. ವಿಷಯ ಸುಖ ನಮ್ಗೆ ಎಲ್ಲದ? ಜಾಗೃತ ಮತ್ತು ಸ್ವಪ್ನದಾಗದ. ಯಾಕ? ಅಲ್ಲಿ ವಿಶೇಷ ಚೇತನದ. ignorant people take themselves as we see. ಅಜ್ಞಾನಿಗಳು ತಮ್ಮನ್ನು ತಾವು ಏನ್ ತಿಳ್ಕೊತಾರ ಅಂತಂದ್ರ ಆ ವಿಶೇಷ ಚೇತನವೇ ನಾನು ಅಂತ ತಿಳಿತಾರೆ. ಚಿದಾಭಾಸನೇ ನಾನು ಅಂತ ತಿಳಿತಾರ ಅಜ್ಞಾನಿಗಳು. ಮೂಲ ಚೇತನವೇ ನಾನು ಅಂತ ತಿಳಿತಾರ ಅಜ್ಞಾನಿಗಳು. I am now happy or unhappy. Atma is without pleasure. Ignorant people take themselves as we see. I am now happy or unhappy. The Jnani identifies with Samanya Chetanam. In neither is the pleasure or sorrow or any negative or positive emotion. ಅಂತಾರೆ ಸಾಮಾನ್ಯ ಜನರು ಏನ್ ಮಾಡ್ತಾರ, ಈ ವಿಶೇಷ ಚೇತನಕ್ಕೆ ತಾವಂತ ತಿಳ್ಕೊತಾರ, ಅಥವಾ ಈ ಚಿದಾಭಾಸ ಏನದ ಆಭಾಸಕ್ಕೆ ತಾವಂತ ತಿಳ್ಕೊಂಡು ಆ ಸುಖ ದುಃಖಗಳನ್ನ ಅನುಭವ ಮಾಡ್ತಾರ. ಆದ್ರೆ ಜ್ಞಾನಿಗಳು ಏನ್ ಮಾಡ್ತಾರ, ಇದು ಸುಳ್ಳದ ಅಂತ ತಿಳ್ಕೊಂಡು ಅದ್ರ ಕೂಡ ಹೋಗುದಿಲ್ಲ. ಆ ಸುಖದಾಗೂ ಭಾಗ್ಯ ಆಗುದಿಲ್ಲ, ಅದರ ವಿಶೇಷ ಚೇತನದಿಂದ ಬಂದ ದುಃಖದಾಗೂ ಭಾಗ್ಯ ಆಗುದಿಲ್ಲ. ತಾವು ಸಾಮಾನ್ಯ ಚೇತನ ತಿಳ್ಕೊಂಡು ಆ ಸಾಮಾನ್ಯ ಚೇತನದ ಸುಖವನ್ನ ಅನುಭವ ಮಾಡ್ತಾರ ಜ್ಞಾನಿಗಳು. ಏನು ಒಂದು ಬದಲಾವಣೆ, ದೃಷ್ಟಿಕೋನ ಬದಲಾವಣೆ ಐತಿ ನೋಡ್ರಿ ಸಾಮಾನ್ಯರಿಗೂ ಮತ್ತು ಜ್ಞಾನಿಗಳಿಗೂ. ದಿಸ್ ಶಿಫ್ಟ್ ಆಫ್ ಐಡೆಂಟಿಫಿಕೇಶನ್, ಈ ಒಂದು ದೃಷ್ಟಿಕೋನದ ಬದಲಾವಣೆಗೆ ಏನೈತಿ ನಾವು ಮೋಕ್ಷ ಅಂತ ಕರಿತೀವಿ. ಮೋಕ್ಷ ತಿಳ್ಕೊಳ್ರಿ ಆತ್ಮೀಯರೇ. ಮೋಕ್ಷ ಅಂತಂದ್ರ ದುಃಖಗಳ ರಹಿತಲ್ಲ, ದುಃಖಗಳ ಮಧ್ಯದಲ್ಲಿಯೂ ಕೂಡ ಅದರಿಂದ ಬಿಡುಗಡೆ ಹೊಂದುವಂತ ಕಲೆ ಅದ ಇದು ಆತ್ಮೀಯರೇ. This shift in identification from VC to SC is a liberation. ವಿಶೇಷ ಚೇತನ ನಾನು ಅಂತ ತಿಳಿಯುವ ಬದಲಿ ಸಾಮಾನ್ಯ ಚೇತನವೇ ನಾನು ಅಂತ ತಿಳ್ಕೊಂಡು ನನ್ನ ದೃಷ್ಟಿಕೋನವನ್ನ ಬದಲಾವಣೆ ಮಾಡಿಕೊಂಡಿರುವುದೇನದ, ಇದು ಆತ್ಮಜ್ಞಾನಿ ಇದು ವಿಚಾರ ಮಾಡುವಂತಹ ಒಂದು ಮುಕ್ತನ ಸ್ವಭಾವ. ಹಿಂಗ್ ವಿಚಾರ ಮಾಡಿದ್ರೆ ಯಾರು ಮುಕ್ತರಲ್ಲ ಹೇಳ್ರಿ? ಎಲ್ಲರೂ ಮುಕ್ತರ ಅದೇವಿ ನಾವು. Who can understand this Atma? ಅಂತ ನಮ್ಮ ಯಮಧರ್ಮರಾಯ ಇಂಥ ಸೂಕ್ಷ್ಮವಾದ ಆತ್ಮತತ್ವವನ್ನು ನನ್ನ ಬಿಟ್ಟು ಯಾರು ಅರಿತಾರಪ್ಪ? ನಚಿಕೇತ. Since Atma has these contradictory features, ಇಲ್ಲಿ ಆತ್ಮದಲ್ಲಿ ವಿರೋಧಾತ್ಮಕ ವಿಚಾರಗಳದಾವ. ಯಾಕದ ಅದು? ವಿತ್ ಅಂಡ್ ವಿದೌಟ್ ಸಮಥಿಂಗ್. ಅಲ್ಲಿ ಸುಖನೂ ಅದ ದುಃಖನೂ ಅದ ಅಂತ ಹೇಳ್ತಾರೆ. ಅಲ್ಲಿ ಸುಖನೂ ಇಲ್ಲ, ಬರೀ ದುಃಖನೂ ಇಲ್ಲ. ಅದು ತನ್ನ ಒಂದು ಮಹಿಮೆಯೊಳಗ ಅದ, ಆನಂದದಿಂದ ಅದ. ದುಃಖ ಮಿಶ್ರಿತ ಆನಂದದಲ್ಲಿ ವಿಷಯದಿಂದ, ವಿಷಯ ಸಿಕ್ಕಾಗ ಆನಂದ, ವಿಷಯ ಹೋದಾಗ ದುಃಖ, ಇವೆರಡೂ ಇಲ್ಲಲ್ಲಿ ನಿರ್ವಿಷಯ ಆನಂದದ. ಆ ನಿರ್ವಿಷಯ ಆನಂದವನ್ನು ಅನುಭವ ಮಾಡುವುದು ಶ್ರೇಷ್ಠ, ಅದಕ್ಕ ಮುಕ್ತಿ ಅಂತಾರ. ಇಂಥ ಒಂದು ಅನುಭವ ಯಾರಿಗಾದಿತ್ತು ನನ್ನ ಬಿಟ್ಟು ಅಂತ ಯಾರು? ಯಮಧರ್ಮರಾಯ. ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಆತ್ಮ ಇಸ್ ವೆರಿ ವೆರಿ ಡಿಫಿಕಲ್ಟ್. ನಾಟ್ ಇಷ್ಟ ನೀ ತಿಳ್ಕೊಂಡು ಬೇರೆ ಮಾಡ್ಕೊಂಡಿರ್ತಿ ಅಂದ್ರೆ ನೀ ಮುಕ್ತಿ ಸ್ಥಿತಿಯನ್ನು ಅನುಭವ ಮಾಡಕ್ ಬರ್ತದ. ನನ್ನನ್ನ ತಿಳ್ಕೊಳಕ್ ಯಾರಿಗ್ ಬರ್ತದ ಅಂತ ತಾನೇ ಹೇಳಕತ್ತ ನಾವು. ಯಮಧರ್ಮರಾಯ ಹೇಳಕತ್ತ. ದಿಸ್ ಇಸ್ ಎ ಸೆನ್ಸ್ ಆಫ್ ದಿಸ್ ವರ್ಡ್ಸ್. ಈ ಶ್ಲೋಕದ ಇದು ಸಾರ. The mind must be trained and become subtle to be able to receive the teaching. ಆ ಮನಸ್ಸು ಇಷ್ಟು ಹದಗೊಳ್ಬೇಕಂದ್ರೆ, ಈ ಮಾತು ಯಥಾರ್ಥವಾಗಿ ತಿಳಿಬೇಕಂದ್ರೆ ಮನಸ್ಸು ಹದ ಆಗ್ರಿ. ಮನಸ್ಸು ಹದ ಆಗ್ಬೇಕು. ಆ ಅಂತಃಕರಣ ಏನ್ ಮಾಡ್ತದ? ಈ ಒಂದು ಅನುಭವವನ್ನ ಅನುಭವಿಸ್ತದ. ಇದಕ್ಕ ಜೀವನ ಮುಕ್ತಿ ವಿಲಕ್ಷಣ ಆನಂದ ಅಂತಾರೆ. Lord Yama poses the rhetorical question. ಇಲ್ಲಿ ಯಮಧರ್ಮರಾಯ ಏನ್ ಮಾಡ್ತಾರೆ? ರೋಟೋರಿಕಲ್ ಅಂದ್ರೆ ಏನಂದ್ರೆ ವಾಕ್ಚಾತುರ್ಯವುಳ್ಳಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಸ್ ಎ ಜ್ಞಾನಿ, ಅವ ಜ್ಞಾನಿ ಅದಂತೆ. ಹೂ ಅದರ್ ದ್ಯಾನ್ ಮೀ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆತ್ಮ? ನನ್ನಂತವ್ರನ್ನ ಬಿಟ್ಟು ಹೋದವ್ರು ಯಾರಿಗೆ ತಿಳ್ಕೊಳಕಾಗ್ತೈತ್ರಿ ಆತ್ಮನ? ಆಗುದಿಲ್ಲ, ಬಹಳ ಮಂದಿ ಆಗುದಿಲ್ಲ ಅಂತ ಆಗತ್ತ. ನಮ್ನೇ ಆಗತ್ತ. ಇಫ್ ಲಾರ್ಡ್ ಯಮ is sure that no one else can understand Atma, what is the use of this teaching? ಅಂದ್ರೆ ನಾವು ಕೇಳ್ತೀವಿ, ಯಮಧರ್ಮರಾಯ ನಿನ್ನನ್ನು ಬಿಟ್ಟು ಮತ್ತೊಬ್ಬರು ಯಾರಿಗೂ ತಿಳ್ಕೊಳಕ ಸಾಧ್ಯನೇ ಇಲ್ಲ ಅಂತ ನೀವು ಅಂತಿ ಅಂದ್ರ, ಹಂಗಾರೆ ಇಂಥ ಇದರಿಂದ ಏನ್ ಉಪಯೋಗ? ಯಾರಿಗಾದ್ರೂ 4 ಮಂದಿ ಉಪಯೋಗ ಆಗ್ತದಂದ್ರೆ ಅಡ್ಡಿ ಇಲ್ಲ. ಯಾರಿಗೂ ನಿನ್ಬಿಟ್ಟು ಯಾರಿಗೂ ತಿಳ್ಕೊಳಕ ಬರೋದಿಲ್ಲ ಅಂತ ಏನು? ಇಲ್ಲ ಇಲ್ಲ ಇಲ್ಲ. ಶಂಕರಾಚಾರ್ಯ ಇಂಟರ್ಪ್ರಿಟೇಷನ್, nobody other than the people like Lord ಯಮಧರ್ಮರಾಯ. ಯಮಧರ್ಮರಾಯನಂತ ಅಧಿಕಾರಿಗಳಿಗೆ ಸಾಧ್ಯದ, ಉಳಿದವ್ರಿಗೆ ಸಾಧ್ಯ ಇಲ್ಲ.
ಹಂಗಾರ ಆ ಸಾಧ್ಯತೆ ಯಮಧರ್ಮರಾಯ ಏನು ಒಂದು ಅಧಿಕಾರಿ ಇದ್ದ ಅಂತ ಅಧಿಕಾರತ್ವವನ್ನು ಪಡೆಯಲಿಕ್ಕೆ ಎಲ್ಲರಿಗೂ ಬರ್ತದೆ, ಬರ್ತದ, ಎಲ್ಲರಿಗೂ ಬರ್ತದ. ಅಧಿಕಾರ ಬಂದ್ರಿ ತಾನ ಬರ್ತದ, ಅಧಿಕಾರ ಇಲ್ಲ ಈ ಅನುಭವ ಮಾಡಕ್ ಆಗೋದಿಲ್ಲ. Can understand. In other words, only the one with the subtle mind will understand. ಯಾವುದು ಸೂಕ್ಷ್ಮ ವಿಷಯ ಗ್ರಹಣ ಮಾಡುವಂತ ಮನಸ್ಸದ ಅವರಿಗೆ ಈ ಮಾತು ತಿಳಿತದ. ದುರ್ವಿಜ್ಞೇಯಂ ಆತ್ಮ ಈಸ್ ಪಾಯಿಂಟೆಡ್ ಔಟ್ ಹಿಯರ್. ಆತ್ಮ ಕಠಿಣ ಸಾಧ್ಯ, ತಿಳ್ಕೊಳ್ಳೋದು ಕಠಿಣ ಸಾಧ್ಯ ಅದ, ಸಾಧ್ಯವೇ ಇಲ್ಲತ್ತಲ್ಲ, ಕಠಿಣ ಸಾಧ್ಯ ಅದ. ಅದು ಅಂತಃಕರಣ ಶುದ್ಧಿ ಇದ್ದವರಿಗೆ ಮಾತ್ರ ಆಗ್ತದ ಅಂತ ತಿಳ್ಕೊಂಡು ಈ ವಿಷಯವನ್ನ ಇವತ್ತು ಮಂಗಲ ಮಾಡ್ತಾರೆ. ನಾಳೆ 22ನೇ ಶ್ಲೋಕವನ್ನ ನೋಡೋಣ. ಇಲ್ಲಿಗೆ ಇದು ವಿಚಾರ ಕಂಪ್ಲೀಟ್ ಇವತ್ತಿಂದ ಆಯ್ತು. ಯಾರಿಗೆ ಸ್ಪೀಡ್ ಆಗಿದ್ರೆ ಹೇಳಿ, ಆಟೋಮೆಟಿಕ್ಲಿ ಸ್ಪೀಡ್ ಆಗಿಬಿಡ್ತದೆ ನಮ್ದು. ಆದ್ರೂ ಬಹಳ ನಿಧಾನ ಹೇಳಕ್ ಪ್ರಯತ್ನ ಮಾಡೀನಿ. ಇನ್ನೂ ಸ್ಲೋ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನಕ್ಕೆ ಮಂಗಳ. ಮಗಳಂಬಿಗೆ ಜಯ ಮಂಗಲಂ, ಶುಭ ಮಂಗಲ. ಕಾಳಿಕೆಯು ನಿಸುತ್ತಲೇ ಕೀಳ ಮಧು ಎಂಬ ಕೂಳ ಕೈಟ ಬರೆಂಬ ಅಸುರುಗಳ ತಾಳಿ ಪುರುಷತ್ವವನು ಸೀಳುತ್ತಲೇ ಮಸ್ತಕವ ಕೂಳು ಸಸ್ರವ ಮಾಡ್ದ ಪಾಲಕಿಗೆ ಜಯ ಮಂಗಲಂ, ಶುಭ ಮಂಗಲ. ದುಷ್ಟ ಮೈಸಾಸುರರ ಅಷ್ಟ ದಿಕ್ಪಾಲಕರ ಪಟ್ಟಣಕ್ಕೆ ದೊರೆಯಾದ ದೇವತೆಗಳ ಕಷ್ಟ ಪರಿಹರಿಸನುತ್ತ ನಿಷ್ಠೆಯಿಂದರೆ ಇಡಲು, ಕಷ್ಟ ಪರಿಹರಿಸನುತ್ತ ನಿಷ್ಠೆಯಿಂದರೆ ಇಡಲು ಹುಟ್ಟಿ ಮೈಸನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಲಂ, ಶುಭ ಮಂಗಲ. ಹಿರಿಯ ಶುಂಭನು ತಾನು ಕಿರಿಯನೇ ಶುಂಭನ ಸುರರ ಬಾಧಿಸಲವಗೆ ಮೊರೆಯಿಡುತ್ತೀರೆ. ದುರುಳ ದೈತನ ಶಿರವ ಹರಿದು ಹರುಷವ ತಾದ ಗುರು ಚಿದಾನಂದ ಭಾರತ ಮಾತೆಗೆ ಜಯ ಮಂಗಲಂ, ಶುಭ ಮಂಗಲ. ಜಯ ಜಯತು ಜಗಜ್ಜನನಿ ಬಗಳಾಂಬಿಗೆ ಜಯ ಮಂಗಲಂ, ಶುಭ ಮಂಗಲ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಗಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. जय मंगलम जय पार्वती शिवर रमादे। श्री कृष्ण परमात्मा राज पूछे, गीता माता की जय।